ಸ್ವಾಮಿ, ನನ್ ಕಷ್ಟ ನಾನು ಎಲ್ಲಾ ಹೆಣ್ಮಕ್ಳು ಕಷ್ಟ ಹೇಳ್ಕೊತಾರೆ, ಆದ್ರ ಹೆಣ್ಮಕ್ಳು ಸ್ಟೇಜಲ್ಲಿ ನಾನಿದ್ದೀನಿ ಇವತ್ತು. ಇರ್ಲಿ, ಅದೇನಾದ್ರೂ ಇರ್ಲಿ. ಸ್ವಾಮಿ, ನಮ್ದು ನಾನಿವಾಗ ಇರೋದು ಚಿಕ್ಕಮಂಗ್ಳೂರ್ ಡಿಸ್ಟಿಕ್. ನಾನು ಪೂರ್ತಿ ಸಮೀಪದ ಅಡ್ರೆಸ್ ಕೊಡಲ್ಲ. ಆಯ್ತು ಆಯ್ತು. ಏನ್ ಮಾಡ್ಕೊಂಡಿರೋದು ಕಾಯಕ? ನಾನು ಒಂದು SLC ಓದಿದ್ದೆ ಸರ್ ನಾನು, ಸ್ವಾಮಿ. ಆಮೇಲೆ ಮನೇಲಿ 5 ಜನ ಮಕ್ಕಳು, ಹಂಗಾಗಿ ಒಂದ್ ನಿಮಿಷ ಒಂದತ್ರ ಕೂತ್ಕೊಳ್ಳಿ, ಸಮಾಧಾನವಾಗಿ ಕೂತ್ಕೊಳ್ಳಿ. ಸ್ವಲ್ಪ ಇಲ್ಲಿ ನಾನು ಕೆಲಸ ಮುಗಿಸಿ ಮನೆಗೆ ಈಗ ಜಸ್ಟ್ ಬಂದೆ. ಬಂದವನಿಗೆ ನೆಟ್ವರ್ಕ್ ಇಲ್ಲಿ ಮನೆ ಹತ್ರ ಸಿಗಲ್ಲ, ಹಂಗಾಗಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ. ಆಯ್ತಾಯ್ತಾಯ್ತು, ಕೇಳಿಸ್ತಾ ಇದೆ, ಚೆನ್ನಾಗಿ ಕೇಳಿಸ್ತಾ ಇದೆ. ಒಂದತ್ರ ಕೂತ್ಕೊಳ್ಳಿ. ನನಗೆ ನಿಮ್ಮ ಉಸಿರು ಕೂಡ ಕೇಳಿಸ್ತಾ ಇದೆ, ಅದು ಕೇಳಿಸ್ಬಾರ್ದು ಅಷ್ಟೇ. ಆಯ್ತು ಸರ್, ಆಯ್ತು. ಆಮೇಲೆ ಇನ್ನೊಂದು SLC ಓದಿದ್ದೆ ಸರ್. ಆಮೇಲೆ ನಾನು 2004ರಲ್ಲಿ ನಾನು ಮಹಾರಾಷ್ಟ್ರಕ್ಕೆ ಹೋದೆ. ನಮ್ಮ ಅಣ್ಣ, ನಮ್ಮ ಫ್ಯಾಮಿಲಿಯರೆಲ್ಲ, ಅಂದ್ರೆ ಆಲ್ಮೋಸ್ಟ್ ನಮ್ಮ ಚಿಕ್ಕಪ್ಪ ಎಲ್ಲ ಮಹಾರಾಷ್ಟ್ರದಲ್ಲಿದ್ರು. ನೀವೆಷ್ಟು ಜನ ಮಕ್ಕಳು? ನಾವು 5 ಜನ ಮಕ್ಕಳು ಸರ್. ನೀವೆಷ್ಟನೇವರು? ನಾನು ಗಂಡು ಮಕ್ಕಳಲ್ಲಿ 4ನೇ, ನಾನು ಲಾಸ್ಟ್ನವಳು, ಒಬ್ಳು ತಂಗಿ. ಅಂದ್ರೆ ಒಳ್ಳೆ ಫ್ಯಾಮಿಲಿನ. ನೀವು ಹೇಳಿಕ್ ಬರ್ತಾ ಇರೋದು ಸ್ವಯಂ ನಿಮ್ಮ ಬಗ್ಗೆನೆ? ಹೌದು, ನಾನು ಹೇಳ್ತೀನಿ ಸರ್. ಅಂದ್ರೆ ನನ್ನ ಫಸ್ಟ್ ಇಂದ ಹೇಳಿದ್ರೆ ನಿಮ್ಗೊಂದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆಯ್ತು, ಹೇಳಪ್ಪ. ಆಮೇಲೆ ನಾನು ಒಂದು SLC ತನಕ ಓದಿ, ಕಷ್ಟದಲ್ಲಿ ಏನೋ ಒಂದು ಅವಾಗೆಲ್ಲ ಓದಿ, ಆಮೇಲೆ ನಾವು ಮಹಾರಾಷ್ಟ್ರ ಹೋದೆ. ಮಹಾರಾಷ್ಟ್ರದಲ್ಲಿ ನಮ್ಮ ಅಣ್ಣ ಒಬ್ರು ಟೈಲರಿಂಗ್ ಮಾಡ್ತಿದ್ರು, ಅವ್ರ ಜೊತೆಗೆ ನಾನು ಟೈಲರಿಂಗ್ ಕಲಿತು ಸುಮಾರು 10ರಿಂದ 12 ವರ್ಷ ಟೈಲರಿಂಗ್ ಮಾಡಿದೆ. ನಾವು ಪರಿಸ್ಥಿತಿ ಹೆಂಗಿತ್ತಂದ್ರೆ, 1 ಹೊತ್ತು ಊಟ ಮಾಡಿದ್ರೆ 2 ಹೊತ್ತು ಉಪವಾಸ ಇರೋ ಅಂತ ಲೆವೆಲ್ ಅಲ್ಲಿ ಇದ್ವಿ. ಹಂಗಾಗಿ ಕಷ್ಟದಲ್ಲಿ ಏನೋ ಒಂದು ಹೋಗಿ ಪರವಾಗಿಲ್ಲ, ಈಗ ಚೆನ್ನಾಗಿತ್ತು. ಆಮೇಲೆ ಒಂದು 2015ರಲ್ಲಿ ಮದುವೆ ಮಾಡ್ಬೇಕು ಅಂತ ಹೊರಟ್ರು. ಮದುವೆ ಮಾಡ್ಬೇಕಂತ ಬಂದಾಗ ನಾವು ಅತಿಯಾಗಿ ನೋಡೋದ್ ಬೇಡ ಅಂತೇಳಿ ಒಂದೇ ಹುಡುಗಿನ ನೋಡಿದ್ದು, ಒಪ್ಕೊಂಡ್ಬಿಟ್ಟೆ ನಾನು. ಎಷ್ಟು ವರ್ಷ ಆಗ ನಿಮ್ಗೆ? ನನಗೆ ಅವಾಗ ಹೆಚ್ಚು ಕಮ್ಮಿ 29 ವರ್ಷ. ಅರ್ಥಾತ್ ನಿಮ್ಮ ಅಣ್ಣಂದಿರ ಮದುವೆ ಎಲ್ಲ ಆಗಿತ್ತು? ಎಲ್ಲ ಆಗಿತ್ತು. ನಮ್ಮ ಇಬ್ರು ಅಣ್ಣರು ಉಳ್ಕೊಂಡಿದ್ವಿ, ನಾನು ನಮ್ಮ ಮತ್ತೊಬ್ಬ ಅಣ್ಣ. ಒಟ್ಟೆ ಮಾಡ್ಬೇಕು ಅಂತ ಅವರಲ್ಲಿತ್ತು, ಒಟ್ಟೆ ಮಾಡ್ಬೇಕು ಅಂದ್ರು. ಮತ್ತೆ ಆ ಸಮಯದಲ್ಲಿ ತಂಗಿ ಕೂಡ ಇದ್ರು? ತೆಂಗಿನ ಮದುವೆ ಆಗಿತ್ತು ಸರ್, ಮದುವೆ ಆಗಿ 2 ಮಕ್ಕಳಾಗಿತ್ತು. ಓಹೋ. ತೆಂಗಿನ ಫಸ್ಟ್ ಮದುವೆ ಮಾಡ್ಕೊಂಡ್ರು, ಅಣ್ಣವ್ರದಿಬ್ರು ಮದುವೆ ಆದ್ಕೊಳ್ಳೇನೆ ತೆಂಗಿ ಮದುವೆ ಮಾಡಿದ್ರು. ಆಯ್ತಪ್ಪ, ಹೇಳಪ್ಪ. ಕೊನೆಗೆ ನಾನು ಮಹಾರಾಷ್ಟ್ರದಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೆ. ನಾನು ಕೊನೆಗೆ ಮದುವೆ ಒಪ್ಕೊಂಡ್ ಬಂದೆ. ಆದ್ರೆ ನಾನು ಒಪ್ಕೊಂಡಿರೋ ಹುಡುಗಿಗೆ ಇನ್ನು 19 ವರ್ಷ ಇತ್ತು. ಆದ್ರೆ ನನಗೆ ಏನು ಕೇಳಲಿಲ್ಲ, ಚೆನ್ನಾಗಿದ್ಲು, ಒಪ್ಕೊಂಡೆ ಮಾಡಿದ್ರೆ. ಏನಕ್ಕಷ್ಟು ಗಡಿಬಿಡಿ ಮದುವೆ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಾಗ್ಲಿಲ್ಲ. ನಾನು ಹೊರಗಡೆ ಇರೋದ್ರಿಂದ ಬಂದೆ, ಒಪ್ಕೊಂಡೆ ಆಗ್ಬೋದು ಅಂದೆ. ನಾನು ಮತ್ತೆ ವಾಪಸ್ ಮಹಾರಾಷ್ಟ್ರಕ್ಕೆ ಹೋಗಿ. ಅಂದ್ರೆ ನೀವು ಎಷ್ಟು ಸಮಯದಿಂದ ಹೊರಗಡೆ ಇದ್ರಿ ಕುಟುಂಬದಿಂದ? ನಾನು ಒಂದು ಹೆಚ್ಚು ಕಮ್ಮಿ 10 ವರ್ಷದಿಂದ, 2004ರಿಂದ. ಅರ್ಥಾತ್ ನಿಮ್ಮ ದುಡಿಮೆಯನ್ನು ಹೊರತುಪಡಿಸಿದ್ರೆ ಬೇರೆ ಯಾರು ದುಡಿತಾ ಇದ್ರು? ಹೌದು, SLC ಮುಗಿದ ಕೂಡ್ಲೇನೆ ನಾನು ಓದವನು. SLC ನಾನು 16ನೇ ವರ್ಷದಲ್ಲಿ SLC ಮುಗಿದಿದೆ. SLC ಮುಗಿದ ಕೂಡಲೇ ನಾನು ಮುಂದೆ ಓದಕ್ಕೆಲ್ಲ ನಮಗ್ ಸುಮಾರು 10-12 ಕಿಲೋಮೀಟರ್ ನಡೆದೋಗೋ ಪರಿಸ್ಥಿತಿ ಇತ್ತು, ಆಗ್ತಿರ್ಲಿಲ್ಲ. ಆ ಪರಿಸ್ಥಿತಿನೇ ಇರ್ಲಿಲ್ಲ ಅಂತೇಳಿ ನಾನು ಓದಿಲ್ಲ, ಅಲ್ಲಿಗೆ ನಿಲ್ಲಿಸ್ದೆ ಸಾಕು ಅಂತೇಳಿ. ಅಂದ್ರೆ ನಾನು ಓದಿಲ್ಲ. ಯಾರು ಓದನ್ನು ನಿಲ್ಲಿಸೋದು ನಿಮ್ಮ ನಿರ್ಧಾರವಾಗಿತ್ತು ಅಥವಾ ಪರಿಸ್ಥಿತಿ ನಿರ್ಧಾರ ಮಾಡ್ತು? ಎರಡೂ ಆಗಿತ್ತು, ಪರಿಸ್ಥಿತಿನೂ ಆಗಿತ್ತು. ನಮ್ಮ ಮನೆ ಪರಿಸ್ಥಿತಿ ನಮಗ್ ಗೊತ್ತಾಗ್ತಿತ್ತಲ್ಲ. ಯಾವ್ದಕ್ಕೂ ಒಂದು SLC ಮಾಡ್ಬೇಕಾದ್ರೆ ತುಂಬಾ ಶ್ರಮದಲ್ಲಿ ಮಾಡಿದ್ವಿ, ತುಂಬಾ ಅಂದ್ರೆ ತುಂಬಾ ಕಷ್ಟದಲ್ಲಿ. ಮದುವೆ ವಿಚಾರಕ್ಕೆ ಬರ್ತೀನಿ. ಸೊ ಇಲ್ಲಿ ಒಂದೇ ಹೆಣ್ಣ ಅಂದ್ರೆ ಒಂದೇ ಸಾರಿ ಮೊದಲನೇ ಬಾರಿಗೆ ಯಾವ ಹೆಣ್ಣನ್ನು ನೋಡಲಾಯ್ತು ಅದೇ ಹೆಣ್ಣನ್ನು ನೀವು ಒಪ್ಕೊಂಡ್ರಿ ಅಥವಾ ಆಕೆಗೆ ಅವಾಗ 19 ವರ್ಷ? ಒಪ್ಕೊಂಡ್ಬಿಟ್ಟೆ. ಆಮೇಲೆ ಒಪ್ಕೊಂಡೆ, ಆಯ್ತು. ಹಂಗೇನೆ ಒಂದು 3 ತಿಂಗಳಿತ್ತು. ಮಾತಿನಲ್ಲೇ ಒಂಥರ ಅವಳದು ಒಂಥರ ಬುದ್ಧಿ ಇಲ್ದಿದ್ದವ್ರ ಮಾತಾಡ್ತೆ. ನಾನು ಕೊನೆಗೆ ನಮ್ಮ ಅಣ್ಣನ ಹತ್ರ ಇನ್ನೊಂದ್ಸತಿ ಹೋಗ್ಬೇಕು ಅಂತ ಹೇಳಿ ಬಂದ್ವಿ. ನಮ್ಮ ಅಣ್ಣನ ಹತ್ರ ಹೇಳ್ದೆ, ಅಣ್ಣ ಯಾಕೋ ಮಾತುಗಳಲ್ಲಿ ಸರಿಯಾಗಿ ಕಾಣಲ್ಲ ಅಂತ. ಇಲ್ಲ ಕಣ, ಚಿಕ್ಕ ವಯಸ್ಸು, ಸ್ವಲ್ಪ ಚೆಲ್ ಬುದ್ಧಿಲಿ ಮಾತಾಡ್ತಾಳೆ, ಅಡ್ಜಸ್ಟ್ ಆಗ್ತಾಳೆ, ನೀನ್ ಹಂಗೆಲ್ಲ ಇದು ಮಾಡ್ಬೇಡ ಅಂತ ಅಂದ್ರು. ಬುದ್ಧಿ ಹೇಳುದು. ಫಸ್ಟ್ ಆಫ್ ಆಲ್ ಸರ್, ನಾನು ಒಪ್ಕೊಂಡಿರೋದು ಆ ಹುಡುಗಿನ ಅಂದ್ರೆ ಅವಳು ಚಂದ ಇದ್ದಾಳೆ ಅಂತಲ್ಲ, ಅವಳ ಮನೆ ಪರಿಸ್ಥಿತಿ ನೋಡಿದೆ. ಭಾರಿ ಒಂದು ಹರ್ಕ್ ಮನೆ. ಅಯ್ಯೋ, ನಾನು ಕಷ್ಟದಲ್ಲಿ ಬಂದವನು, ನಾನು ಕಷ್ಟದಲ್ಲಿ ಇವಳು ನನಗೆ ಎಲ್ಲ ಸ್ಪಂದಿಸ್ತಾಳೆ ಏನೋ ಅನ್ನೋ ಒಂದು ಮನೋಭಾವದಿಂದ ಒಪ್ಕೊಂಡ್ಬಿಟ್ಟೆ. ನನಗೆ ಹಿಂಗಿದ್ದು ಕಷ್ಟದಲ್ಲಿ ಇರೋ ಅಂತ ಮನೆ ಇರ್ಬೇಕು ಅಂತ. ಆದ್ರೆ ಅವ ಮದ್ವೆನೇ ಒಂದ್ 3 ತಿಂಗಳ ನಂತರ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ
ನಾನು ಮಹಾರಾಷ್ಟ್ರದಲ್ಲಿ ನಮ್ಮ ಅಣ್ಣವ್ರ ಮನೇಲಿ ಇರೋದ್ರಿಂದ ಅಣ್ಣನ ಜೊತೆ ಇರಕ್ಕೆ ಅದು ಚೆನ್ನಾಗೇ ಇದ್ವಿ, ಏನ್ ಪರವಾಗಿಲ್ಲ. 3 ಜನ ಫ್ಯಾಮಿಲಿ ಇರೋಂತ ಮನೆ ಅಣ್ಣಂದು ಆಗಿರ್ಲಿಲ್ಲ. ಯಾಕಂದ್ರೆ ನಾನು ಅಡ್ಡೆ, ನಮ್ ದೊಡ್ಡ ಅಣ್ಣ ಇದ್ರು, ಇನ್ನೊಬ್ಬ ಅಣ್ಣನು ಒಟ್ಟೆ ಇದ್ವಿ ಮದ್ವೆ ತನಕ. ಮದ್ವೆ ಆದ್ಮೇಲೆ ನಮ್ಮ ಅಣ್ಣ ಇನ್ನೊಬ್ಬ ನಾನು ಸೇರಿ ಬೇರೆ ಮನೆ ಮಾಡೋಣ ಅಂತ ಮನೆ ಮಾಡ್ತೀವಿ ಅಂತ ಹೇಳಿ ಒಂದು 20 ದಿನ ನನ್ನ ತಂಗಿ ಬೆಂಗಳೂರಲ್ಲಿ ಇರ್ತಾರೆ, ಅವ್ರ ಮನೆಗೆ ಕಳ್ಸಿಕೊಟ್ಟೇವಳು. ಅಲ್ಲೂ ಈ ತರ ಆಕ್ಟಿವಿಟಿ ಏನೂ ತೋರಿಸ್ಲಿಲ್ಲ ಇವಳು. ಅಂದ್ರೆ ಹಿಂಗೇನೆ ಏನೋ ಒಂಥರ ಕೂತ್ಕೊಂಡು ಯೋಚನೆ ಮಾಡೋದು, ಏನೋ ತುಂಬಾ ತಲೆ ಮೇಲೆ ಭಾರ ಬಿದ್ದಾರಂತ ಪ್ರತಿ ಒಂದನ್ನು ಹೇಳೇ ಮಾಡಿಸ್ಬೇಕಾಗ್ತದೆ. ಏನ್ ಇವತ್ತೊಂದು ಕಸ ಹೊಡೆದಾಳಂದ್ರೆ ಮರುದಿನ ಮತ್ತೆ ಕಸ ಹೊಡಿಯಮ್ಮ ಅಂತ ಹೇಳ್ಬೇಕು, ಆ ಮಟ್ಟದಲ್ಲೇ ಇದ್ಲು. ಇವಳಿಗೆ ಅವ್ಳೇನ್ ಅನ್ಕೊಂಡ್ರು, ಇವ್ರು ಗಂಡನ್ ಬಿಟ್ಟು ಇರಕ್ ಆಗ್ತಾ ಇಲ್ಲ ಅಂತ ಹೇಳಿ ನನಗ್ ಫೋನ್ ಮಾಡಿ ಬಂದ್ ಕರ್ಕೊಂಡು ಹೋಗು, ಅವಳಿಗೆ ಇರಕ್ ಆಗ್ತಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಮನೆ ಮಾಡಿ ಬಂದು ಕರ್ಕೊಂಡು ಹೋದೆ ನಾನು. ಅಲ್ಲಪ್ಪ, ಈಗ ನೀವು ಮದುವೆ ಆದ್ಮೇಲಿನ ವಿಚಾರದ ಬಗ್ಗೆ ಮಾತಾಡ್ತಿದ್ದೀರಿ. ಹೌದು ಸರ್, ಮದ್ವೆ ಆದ್ಮೇಲೆ ಸರ್, ಮದ್ವೆ ಆದ್ಮೇಲೆ. ಓಕೆ, ಬೇರೆ ಅಲ್ಲಿ ಇನ್ಯಾರ್ದೋ ಮನೆಗೆ ಯಾಕೆ ಬಿಟ್ಟಿದ್ರಿ? ಅದೇ ನನಗ್ ಮನೆ ಇರ್ಲಿಲ್ಲ. ಇವಳು ಚಿಕ್ಕ ಏಜ್ ಇರೋದ್ರಿಂದ ಒಂದ್ 4 ದಿನ ಅವಳಿಗೆ ಏನಾರು ಒಂದು ಅಡಿಗೆ ಕಲಿಸ್ತೀನಿ ಅಂತ, ಒಂದ್ 15 ದಿನ ಅಷ್ಟೇನೆ. ಅಂದ್ರೆ ಮನೆ ಮಾಡಿ ಬಂದ್ ಕರ್ಕೊಂಡು ಹೋಗಿ ಅಂತ. ಮನೆ ಏನು ಇರ್ಲಿಲ್ಲ, ನಮ್ದೇನು ಫ್ಯಾಮಿಲಿ ಸೆಟಲ್ಮೆಂಟ್ ಏನು ಮಾಡ್ಕೊಂಡಿರ್ಲಿಲ್ಲ, ಐಟಮ್ ಆಗ್ಲಿ ಯಾವ್ದು ಆಗ್ಲಿ. ನಿಮ್ಮ ಮನೆಯವ್ರಿಗೆ ನಮ್ ಮನೆ ಊರಲ್ಲಿ ಮನೆ ಇತ್ತು, ಊರಲ್ಲಿ ಬಿಟ್ಟಿರ್ಲಿಲ್ಲ. ಅಂದ್ರೆ ಊರಲ್ಲಿ ಬಿಟ್ಟಿದ್ರು ಸರಿ ಆಗಲ್ಲ, ಅಣ್ಣ ಅತ್ತಿಗೆರೆಲ್ಲ ಇದ್ದಲ್ಲಿ ಚೆನ್ನಾಗಲ್ಲ ಏನು ಅಂತ ಹೇಳಿ ತಂಗಿ ಅಂದ್ರು ನಮ್ ಮನೇಲಿ ಸ್ವಲ್ಪ ದಿನ ಇರ್ಲಿ, ನಾನು ಸ್ವಲ್ಪ ಅಡಿಗೆ ಎಲ್ಲ ಕಲ್ಸ್ಕೊಡ್ತೀನಿ, ಸಿಟಿ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಆಗ್ತಾಳೆ ಅಂದ್ರು. ಒಂದು 15 ದಿನ ಅಷ್ಟೇ. ಒಂದು ತಕ್ಷಣ 15 ದಿನ ಹತ್ರ ಕರ್ಕೊಂಡು ಹೋದ್ಮೇಲೆ ಆದ್ರೂ ಇವಳದು ಹಂಗೇನೆ ಪ್ರತಿ ಒಂದನು ಹೇಳ್ಬೇಕಿತ್ತು, ಪ್ರತಿ ದಿನನು ಹೇಳ್ತಾ ಬರ್ಬೇಕಿತ್ತು, ಹೇಳಿ ಮಾಡಿಸ್ಬೇಕಿತ್ತು. ಕೊನೆಗೆ ಏನೋ ಕಲಿತಾಳೆ. ನಮ್ಮ ಅಣ್ಣರೆಲ್ಲ ದೊಡ್ಡ ಅಣ್ಣರೆಲ್ಲ ಇದ್ರು, ಅಣ್ಣರ ಹತ್ರ ಹೇಳಿದಾಗ ಅಣ್ಣರು ಏನು ಹೇಳ್ಬೇಡ, ಅವ್ಳು ಚಿಕ್ಕವಳು, ಕಲಿತಾಳೆ ಆಯ್ತು ಅಂತ ಆದಷ್ಟು ತಿದ್ಕೊಳ್ತಾ ಬಂದ್ವಿ. ಹಂಗೆ ಪ್ರೆಗ್ನೆಂಟ್ ಆದ್ಲು, ಒಂದ್ ಮಗುನು ಆಯ್ತು, ಗಂಡ್ ಮಗು ಆದ್ಮೇಲೆ ನಾನು ಅದ್ರಕ್ಕಿಂತ ಮೊದ್ಲು ಅಂತ ಕೇಳಿದ್ದೆ ಸರ್. ನಾನು ಅದನ್ನ ಹೇಳ್ಬೇಕೋ ಬೇಡ ನಂಗೆ ಗೊತ್ತಾಗಲ್ಲ, ಯಾಕಮ್ಮ ನಿನ್ ಇಷ್ಟು ಬೇಗ ಮದುವೆ ಮಾಡಿದ್ರು ಅಂತ ಕೇಳಿದೆ ಸರ್. ಹೇಳ್ಬೋದಲ್ಲ ಸರ್? ಹೇಳಪ್ಪ, ಮನ್ಸು ಬಿಚ್ಚಿ ಮಾತಾಡಪ್ಪ. ಅವಾಗ ಅವಳಂದ್ರು, ನನ್ನ ಹತ್ರ ನನ್ನ ಅಪ್ಪ ಮಿಸ್ಬಿಹೇವ್ ಮಾಡ್ತಾರೆ, ಅದಕ್ಕಾಗಿ ನಂಗೆ ಮನೇಲಿ ಇರಕ್ಕಾಗಲ್ಲ, ಅದಕ್ಕೆ ನಾನು ಮದುವೆ ಮಾಡಿದ್ರು ಅಂತ ಹೇಳಿ. ಓಕೆ, ಒಂದ್ ನಿಮಿಷ, ನಿಮ್ಮ ಪ್ರಶ್ನೆ ಏನಿತ್ತು? ಅಂದ್ರೆ ಚಿಕ್ಕ ಏಜ್ ಅಲ್ಲ, ಇನ್ನು 19 ವರ್ಷ, ಯಾಕೆ ಇಷ್ಟು ಬೇಗ ಮದುವೆ ಮಾಡ್ತಿದ್ದಾರೆ ಅಂತ ಕೇಳಿದೆ ನಾನು. ಅಂದ್ರೆ 19 ವರ್ಷ ಚಿಕ್ಕ ಏಜು ಅಂತ ನಿಮ್ ಭಾವನೆ? ಆಯ್ತು. ಅವ್ರು ಕೊಟ್ಟ ಉತ್ತರ ಅದಕ್ಕೆ ಅವಳು ಏನ್ ಉತ್ತರ ಕೊಟ್ಲು ಅಂದ್ರೆ, ಚಿಕ್ಕ ಏಜು ಅಂದ್ರೆ ನನ್ನ ಅಪ್ಪ ನನ್ನ ಹತ್ರ ಮಿಸ್ಬಿಹೇವ್ ಮಾಡ್ತಾನೆ, ಹಂಗಾಗಿ ನನ್ನ ಅಮ್ಮ ಹೆಂಗಾರು ಮದುವೆ ಮಾಡಿ ನಾನು ಹೊರಗೆ ಕಳಿಸ್ಬಿಟ್ರು ಸಾಕು ಅಂತ ಮಾಡ್ತಿದ್ದಾರೆ ಅಂತ. ಓಕೆ ಅಂದೆ ನಾನು. ಮತ್ತೇನು ಪ್ರಶ್ನೆ ಹಾಕಿಲ್ಲ ಸ್ವಾಮಿ ನಾನು. ಏನಾರು ಇದ್ರ ಏಜಲ್ಲಿ ಏನಾರು ಲವ್ ಗಿವ್ ಮಾಡಿದ್ದ ಆ ತರ ಅದೆಲ್ಲ ಕೇಳಿದ್ರೆ ನನ್ನ ಮನ್ಸಿಗೆ ನೋವಾಗುತ್ತೆ ಅಂತ ಯಾವ್ದು ಕೇಳಕ್ ಹೋಗಿಲ್ಲ ನಾನು. ಹೇಳ್ಬಾರ್ದು, ಸಂಸಾರ ಹಾಳು ಮಾಡ್ಕೊಂಡು. ಒಂದ್ ನಿಮಿಷ, ಈ ಚಿಕ್ಕೇಜು ಈಗಲೇ ಯಾಕೆ ಮದುವೆ ಮಾಡಿರುವಂತ ಒಬ್ಬ ಗಂಡ ಹೇಳ್ತಾನ ಎಂದಾದ್ರು? ಹೌದಾ? ಅಲ್ಲ, ಈ ಮನೆಯಲ್ಲಿ ಚಿಕ್ಕೇಜಲ್ಲಿ ಇಷ್ಟು ಬೇಗ ಚಿಕ್ಕೇಜಲ್ಲಿ ಯಾಕೆ ಮದುವೆ ಮಾಡ್ತಾರೆ? 19 ವರ್ಷಕ್ಕೆ ಮದುವೆ ಆಗೋಕ್ಕಿಂತ ಮುಂಚೆ ಇರ್ಬೇಕಾದ ಪ್ರಶ್ನೆ ಮದುವೆ ಆದ್ಮೇಲೆ ಅದು ಬರ್ಲೇಬಾರ್ದಲ್ವಾ? ಇಲ್ಲ, ಮದುವೆಕ್ಕಿಂತ ಮೊದ್ಲೇ ಕೇಳಿದ್ ಸರ್ ನಾನು. ಮದುವೆಕ್ಕಿಂತ ಮೊದ್ಲೇನೆ, ಯಾವಾಗ ನಮ್ದು ಸೆಟಲ್ಮೆಂಟ್ ಆಯ್ತು 3 ತಿಂಗಳು ಗ್ಯಾಪ್ ಇತ್ತು, ಆ ಗ್ಯಾಪ್ ಅಲ್ಲಿ ಫೋನ್ ಅಲ್ಲಿ ಕೇಳಿ. ಹಾಗಾದ್ರೆ ಸರಿ. ಸೊ ಅಲ್ಲಿ ಮದುವೆಗೆ ಮುಂಚೆ ಕೇಳಿದಾಗ ಅವರು ನಮ್ಮ ತಂದೆ ನನ್ನೊಂದಿಗೆ ಸ್ವಲ್ಪ ಸಭ್ಯವಾಗಿ ಗುರುತಿಸ್ತಾ ಇದ್ರು, ಅದು ನಮ್ಮ ತಾಯಿಗೆ ಗೊತ್ತಿತ್ತು, ಹಾಗಾಗಿ ನನ್ನನ್ನು ಅದರಿಂದ ಹೊರಗಡೆ ಕಳಿಸ್ಲಿಕ್ಕೆ ನನ್ನನ್ನು ಬೇಗ ಮದುವೆ ಮಾಡ್ತಿದ್ದಾರೆ, ಇದು ಅವರ ಉತ್ತರ ಆಗಿತ್ತು. ಉತ್ತರ ಆಯ್ತು, ಸರಿ ಆಯ್ತು. ಮನೆಗೆ ಸರಿ ಅಂದೆ ಸರ್. ಅದ್ರ ಮುಂದೆ ಏನು ಕೇಳಕ್ ಹೋಗಿಲ್ಲ ನಾನು. ಆದಷ್ಟು ತಿದ್ದು 1 ವರ್ಷ ನಾನು ಮಹಾರಾಷ್ಟ್ರದಲ್ಲೇ ಇದ್ದೆ. ಮಹಾರಾಷ್ಟ್ರದಿಂದ ಒಂದ್ ಮಗು ಪ್ರೆಗ್ನೆಂಟ್ ಆದ್ಲು, ಮಗು ಡೆಲಿವರಿ ಕಳಿಸ್ದೆ. ಆಮೇಲೆ ನನ್ನ ವಿಚಾರ ಏನಾಯ್ತು ಅಂದ್ರೆ, ಮಹಾರಾಷ್ಟ್ರದಲ್ಲಿ ನಾನು ಒಂದು ಸಣ್ಣ ಟೈಲರಿಂಗ್ ಕೆಲಸ ಮಾಡ್ತೀನಿ. ನಾನು ಹಿಂಗೆ ಮಾಡ್ಕೊಂಡಿದ್ರೆ ನನ್ನ ಮಕ್ಕಳು ಭವಿಷ್ಯನೆಲ್ಲ ಮಹಾರಾಷ್ಟ್ರದಲ್ಲಿ ಇದ್ಕೊಂಡು ಏನೂ ತಿದ್ದಕ್ಕಾಗಲ್ಲ. ನನ್ನ ಸ್ವಂತ ಊರಿಗೆ ಹೋಗಿ ನಾನೇನಾದ್ರು ಒಂದು ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿ ಬಂತು. ಹಂಗಾಗಿ ನಾನೊಂದು ನಮ್ಮ ಸ್ವಂತ ಊರಿಗೆ ಬಂದೆ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಅಲ್ಲಿಗೆ ಬಂದು ಅಲ್ಲೊಂದು ಸಣ್ಣಕ್ಕೊಂದು ಎಲೆಕ್ಟ್ರಿಕ್ ಅಂಗಡಿ ಮಾಡಿದೆ. ಅದು ದೇವ್ರ ನಡೆಸಿ ನಂದು ಚೆನ್ನಾಗಿ ನಡೆಯಕ್ ಹಿಡಿತು. ತುಂಬಾ ಎಲ್ಲ ಐಟಮ್ಗಳನ್ನ ಹಾಕೊಂತ ಹೋದೆ. ಆಮೇಲೆ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಮನೆ ಮಾಡಿ ಒಂದು 6 ತಿಂಗಳು ನಾನು ಅಂಗಡಿ ಮಾಡಿ 6 ತಿಂಗಳು ನಂಗೆ ಮನೆ ಸಿಗ್ಲಿಲ್ಲ. ತುಂಬಾ ಹುಡುಕಿದ್ದೆ, ಮನೆ ಸಿಗ್ಲಿಲ್ಲ. ಕೊನೆಗೆ ನಮ್ಮ ಕ್ಯಾಶ್ನರ್ದೇ ಒಬ್ರು ಮನೆ ಮಾಡಿ ಅಲ್ಲಿ ಮನೇಲಿ ಇವ್ರನ್ನ ಒಂದ್ ಮಗು, ನನ್ನ ಹೆಂಡತಿ, ನಾನು ಡೈಲಿ ಬೆಳಿಗ್ಗೆ 9 ಗಂಟೆಗೆ ಅಂಗಡಿಗೆ ಬಂದ್ರೆ ಸಂಜೆ 9 ಗಂಟೆ ಆಗ್ತಿತ್ತು ಹೋಗೋದು. ಮಧ್ಯಾಹ್ನ ಹೋಗಿ ಬರ್ತಿದ್ದೆ ಊಟಕ್ಕೆ. ಅಂದ್ರೆ ಇಲ್ಲಿ ನಿಮ್ಮ
ತಂದೆ ಆಗ್ಲಿ ನಿಮ್ ತಾಯಿ ಆಗ್ಲಿ ಅಥವಾ ನಿಮ್ಮ ಅಣ್ಣ ತಮ್ಮಂದಿರು ಇಲ್ಲಿ ಇಲ್ಲ ಅಲ್ಲಿ ಸಿಕ್ಲಿಲ್ಲ, ನಂಗೆ ಪ್ಲೇಸ್ ಸಿಕ್ಲಿಲ್ಲ. ಬೇರೆ ಒಂದ್ ಪ್ಲೇಸ್ ನಮ್ಮ ಅಣ್ಣನ ಹೆಂಡತಿ ಮನೆ ಹತ್ರ ಒಂದ್ ಪ್ಲೇಸ್. ನನ್ನ ಪ್ರಶ್ನೆಯನ್ನು ಪೂರ್ಣ ಕೇಳಿಸ್ಕೊಳ್ಬೇಕು. ಹಾ ಸರ್. ಇವ್ರು ಯಾರು ಈ ಮಧ್ಯದಲ್ಲಿ ನಿಮಗೆ ಮನೆ ಹುಡುಕ್ಲಿಕ್ಕೆ ಅಥವಾ ನಿಮ್ಮ ಸಂಸಾರದ ಜಂಜಾಟಗಳಲ್ಲಿ ಅವ್ರು ಬಂದು ನೆರವಾಗುವಷ್ಟು ಆಪ್ತತೆ ಇರ್ಲಿಲ್ವಾ ನಿಮ್ಮ ಅಣ್ಣ ತಮ್ಮಂದಿರಿಗೆ? ಅಲ್ಲ, ಅಲ್ಲಿ ತನಕ ಜಂಜಾಟ ಯಾವ್ದು ಇರ್ಲಿಲ್ಲ ಸರ್. ನಮ್ದೊಂದ್ ಸಂಸಾರ, ಅವ್ರದ್ದೊಂದ್ ಸಂಸಾರ, ಈ ರೀತಿ ನಡ್ಕೊಂಡು ಹೋಗ್ತಾ ಇತ್ತು. ಬಟ್ ಆಪ್ತತೆ ಸಹಜವಾಗಿ ಅಣ್ಣ ತಮ್ಮಂದಿರ ಜೊತೆ ಆಪ್ತತೆ ಇತ್ತು. ಹೌದೌದು, ನಾವು ಒಂಥರ ಏನು ಬೇರೆ ಬೇರೆ ಇದ್ವಿ ಬಿಟ್ರು ಒಟ್ಟೆ ಇದ್ವಿ. ಇವತ್ತು ನಮ್ಮ ಮನೇಲಿ ನಾವು ಒಟ್ಟೆ ಇದೀವಿ. ನಮ್ಮ ಫ್ಯಾಮಿಲಿ ಮನೆಗೆ ನಾವು ಹೋದ್ರೆ ಎಲ್ಲರೂ ಒಟ್ಟೆ ಇರೋದು, ಯಾರು ಬೇರೆ ಇಲ್ಲ. ಎಲ್ಲರೂ ಒಟ್ಟಾಗ್ತಿವಿ, ಕಾರ್ಯಕ್ರಮಗಳೆಲ್ಲ ಇದ್ದಾಗ ಒಟ್ಟಾಗ್ತಿವಿ. ಇಲ್ದಿದ್ದಾಗ ನಮ್ಮ ಡ್ಯೂಟಿ ನಾವು ಎಲ್ಲಾ ಕಡೆ ಬೇರೆ ಬೇರೆ ಹೋಗ್ಬಿಡ್ತೀವಿ. ಆಯ್ತು. ಇಲ್ಲಿ ಈಗ ಬಟ್ಟೆ ಹೊಲಿಯೋ ಕೆಲಸವನ್ನ ಬಿಟ್ಟು ಆ ಎಲೆಕ್ಟ್ರಿಕ್ ವಿಚಾರ ಹೇಗೆ ಬಂತು? ಅಂದ್ರೆ ಈ ಮುಂಚೆ ಅದೇನಾದ್ರು ಗೊತ್ತಿತ್ತಾ ಅಥವಾ ಯಾರ ಸಲಹೆ ಅದು? ನಮ್ಮ ಚಿಕ್ಕಪ್ಪನ ಮಗ ಒಬ್ರು ಮಾಡ್ತಿದ್ರು. ನಮ್ಮ ಅಮ್ಮ ಯಾವಾಗ್ಲೂ ಹೇಳೋರು, ಏನಾದ್ರು ಒಂದು ಬಿಸ್ನೆಸ್ ಅನ್ನೋದು ಮಾಡ್ಕೊಳ್ಳಿ, ಬಿಸ್ನೆಸ್ ಅಂತ ಮಾಡ್ಕೊಳ್ಳಿ, ನಿಮ್ಗೊಂದು ಲೈಫಿಗೆ ಏನಾರು ಆಗುತ್ತೆ. ಎಲ್ಲಿ ಕೆಲಸ ಇನ್ನೊಬ್ರ ಕಡೆ ಕೈ ಕೆಲಸ ಎಲ್ಲ ಮಾಡಿ ನೀವು ಇದಾಗದ್ ಕಷ್ಟ ಆಗುತ್ತೆ ಅಂತ ನಮ್ಮ ಅಮ್ಮನು ತುಂಬಾ ಕಷ್ಟದಲ್ಲಿ ಇದ್ದು ಮಾಡಿರೋದಿಲ್ಲ. ಏನಾರು ಒಂದು ಸಣ್ಣಕ್ಕೆ ಅಂತ ಬಿಸ್ನೆಸ್ ಮಾಡ್ಕೊಳ್ಳಿ, ದೊಡ್ಡ ಮಾಡ್ತಾ ಹೋಗ್ಬೋದು. ದೇವ್ರ ನಡೆಸಿ ನಂದು ಚೆನ್ನಾಗಿ ಆಗ್ತಾ ಬಂತು. ಅದ್ಭುತ, ಒಳ್ಳೇದು. ಸೊ ಇಲ್ಲಿ ಅಲ್ಲಿಂದ ಏನೋ ಹೇಳಲಿಕ್ಕೆ ಹೊರಟಿದ್ದೀರಾ, ಹೇಳಿ. ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೆ. ಅಲ್ಲಿಗೆ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ಮನೆ ಸಿಕ್ತು. ಕೊನೆಗೆ 6 ತಿಂಗಳು ನಾನು ಸತತ ನಮ್ಮ ಅಣ್ಣನ ಹೆಂಡತಿ ಮನೇಲಿ ಇದ್ದೆ. ಮನೆನೇ ಸಿಕ್ತಿರ್ಲ, ತುಂಬಾ ಹಿಂಸೆ ಆಗ್ತಿತ್ತು ನನಗೆ. ಮನೆ ಇಲ್ಲ, ಬೇರೆ ಮನೇಲಿ ಇರ್ಬೇಕಲ್ಲ ಅಂತೇಳಿ. ಕೊನೆಗೆ ಒಂದು 6 ತಿಂಗಳ ನಂತರ ಒಂದು ಸಣ್ಣದೊಂದು ಮನೆ ಸಿಕ್ತು. ಮನೆಗ್ ಬಂದೆ, ಹೆಂಡತಿನ ಕರ್ಕೊ ಬಂದೆ, ಮಗುನು ಕರ್ಕೊ ಬಂದೆ. ಬಂದಾಲಿಂದ ಇವಳು ಸ್ವಲ್ಪ ತುಂಬಾ ಬೇಜವಾಬ್ದಾರಿ ಅಂದ್ರೆ ಈ ಪ್ರತಿ ಒಂದು ಕೆಲಸನು ಇವತ್ತು ಇದನ್ ಮಾಡ್ಕ ಅಂತ ಹೇಳುವಾಗ ಲೆವೆಲ್ ಇತ್ತು. ನನಗೆ ಹೇಳಿ ಹೋಗ್ಬೇಕಿತ್ತು, ನೋಡಮ್ಮ ಇವತ್ತು ಈ ಕೆಲಸ ಮಾಡ್ಕೊ, ಮಗುಗ್ ಇಷ್ಟೊತ್ತಿ ಊಟ ಕೊಡು, ಮಗುಗ್ ಇಷ್ಟೊತ್ತಿ ತಿನ್ಸು. ಇಲ್ಲ ನಾನು ಹೇಳಿಲ್ಲ, ಫೋನ್ ಮಾಡಿಲ್ಲ ಅಂದ್ರೆ ಊಟನೇ ತಿನ್ಸ್ತಿಲ್ಲ. ಒಂದು ಹುಷಾರಿಲ್ಲ ಅಂದ್ರೆ ಔಷಧಿನೇ ಕೊಡಲ್ಲ. ಆ ಮಟ್ಟದಲ್ಲಿ ಇದ್ಲು. ಆ ಮಟ್ಟ ಅಂದ್ರೆ ಯಾವ ಗಂಡಸಿಗೂ ಬರಬಾರ್ದು ಆ ಸಿಚುಯೇಷನ್ ಇತ್ತು. ಆದ್ರೆ ನಾನು ಎಲ್ಲೂ ಮರ್ಯಾದೆ ಕಳ್ಕೊಂಬಾರ್ದು, ನನ್ನ ಮನೆಯಿಂದ ಹೊರಗಡೆ ಕಳಿಸ್ಬಾರ್ದು ಅಂತೇಳಿ ನಾನು ಅದನ್ನ ತಿದ್ಕೊಂಡು ಹೋಗ್ತಾ ಇದ್ದೆ. ಅಂದ್ರೆ ನೀವು ಹೇಳದ ಹೊರತು ಬೇರೆ ಏನು ಅಥವಾ ಮನೆಯ ಸಂಸಾರದ ನೊಗವನ್ನ ಹೊತ್ಕೊಂಡು ಸಂಸಾರದೇ ಹೇಳ್ತಾ ಇದ್ದೀನಿ ಸರ್. ನಾನು ಬರ್ತಾ ಇದ್ದೀನಿ ಅಲ್ಲಿಗೆ, ಹೇಳ್ತಾ ಇದ್ದೀನಿ. ಏನ್ ನಡೀತು ಅಂದ್ರೆ ಕೊನೆಗೆ ಆ ಮನೆ ಏನು ನಾನು ತಗೊಂಡಿದ್ನಲ್ಲ, ಒಂದು ಪೋರ್ಷನ್ ಅಲ್ಲಿ ಇನ್ನೊಬ್ರು ಯಾರೋ ಒಬ್ರು ಸ್ಟಾರ್ಟಿಂಗ್ ಒಬ್ಬರೇ ಓದಿದ್ರು. ಒಂದು ಲೈನ್ ಮ್ಯಾನ್ ಕೆಲಸ ಮಾಡ್ತಾ ಇದ್ರು. ಅವ್ರಿದ್ರು, ಅವ್ರೇನ್ ಮನೇಲಿ ಇರ್ತಿರ್ಲಿಲ್ಲ. ಅವ್ರಿಗೆ ಬಾಡಿಗೆ ಅಂತ ಕೊಟ್ಟಿದ್ರು. 2 ಮಂತ್ ಆದ್ಮೇಲೆ ಅವ್ರು ಬಿಟ್ಟು ಹೋದ್ರು. ಅವ್ರು ಬಿಟ್ಟು ಹೋದ್ಮೇಲೆ ಮನೆ ಓನರಿಗೆ ಒಬ್ಬ ಮಗ ಇದ್ದ, 2 ಮಕ್ಳಿದ್ರು. ಆದ್ರೆ ಒಬ್ಬ ಮಗನಿಗೆ ನಾನು ಇಲ್ಲೇ ಮನೆ ಅವನಿಗೆ ಸೆಟ್ಲ್ ಮಾಡ್ಕೊಡ್ತೀನಿ ಅಂತ ಸೆಟ್ಲ್ ಮಾಡಿಕೊಟ್ರು. ಅಲ್ಲೇ ರೆಡಿ ಅಂದ್ರೆ ಮನೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿ, ನಾವು ಏನು ಒಂದು ಪೋರ್ಷನ್ ಇದ್ವಿ, ಇನ್ನೊಂದು ಪೋರ್ಷನ್ ಅವನಿಗೆ ಕೊಟ್ರು. ಅವನಿಗೆ ಕೊಡ್ಬೇಕಂದ್ರೆ ಮದುವೆ ಮಾಡ್ತೀವಿ ಅಂತ ಹೇಳಿದ್ರು. ಫಸ್ಟಿಗೆ ಒಂದು 4 ತಿಂಗಳು ಅವನಿಗೇನು ಅಲ್ಲಿ ಬಂದಿರ್ಲಿಲ್ಲ. ಆದ್ರೆ ಕೆಲಸ ಎಲ್ಲ ಮಾಡಿಸ್ತಿದ್ರು, ಅಲ್ಲಿಲ್ಲ ಇದ್ ಮಾಡ್ತಿದ್ರು. ನಾನು ಅಂಗಡಿಗೆ ಬಂದ್ಬಿಡ್ತಿದ್ದೆ ಕೆಲಸ ಮಾಡೋಷ್ಟೊತ್ತಿಗೆ. ನಾನು ಅಲ್ಲಿ ಹೋಗಿ 2 ತಿಂಗಳಿಂದ ನಮ್ಮ ಮನೆಯ ವರ್ತನೆ ತುಂಬಾ ಚೇಂಜ್ ಆಗ್ತಾ ಬಂತು. ಅಂದ್ರೆ ನನಗೆ ದೇವರನೇ ಅರ್ಥ ಆಗ್ಲಿಲ್ಲ ಸರ್. ಒಂಥರ ನನ್ ಮೇಲೆ ಸಿಟ್ ಮಾಡೋದು, ಬೈಯೋದು, ಮಕ್ಕಳಿಗೆ ಹೊಡೆಯೋದು, ಈ ತರ. ಇವಳು ವರ್ತನೆ ಹೋಗ್ತಾ ಇದೇ ತರ ಆಗ್ತಲ್ಲ. ಇವಳಿಗೇನೋ ಒಂಥರ ಮೆಂಟಲಿ ಅಪ್ಸೆಟ್ ಇರ್ಬೋದು, ಅದೇ ಜಾಸ್ತಿ ಆಗ್ತಿದೇನೋ ಅಂತೇಳಿ ನಾನು ಆದಷ್ಟು 1-2-3 ಆಸ್ಪತ್ರೆ ಎಲ್ಲ ತೋರಿಸ್ದೆ, ತುಂಬಾ ಎಲ್ಲ ಇದ್ ಮಾಡ್ತಾ ಬಂದೆ. ಕೊನೆಗೆ ಅವಳು ತಿದ್ಕೊಂಡೇ ಇಲ್ಲ, ಹಂಗೇನೆ ಜಾಸ್ತಿ ಆಗ್ತಾ ಹೋತು. 2 ಸತಿ ಮನೆ ಬಿಟ್ಟು ಹೋಗ್ಬಿಟ್ಲು ತವ್ರ ಮನೆಗೆ. ಗಲಾಟೆ ಮಾಡ್ಕೊಂಡು ತವ್ರ ಮನೆಗೆ ಹೋದಾಗ ತವ್ರ ಮನೇಲಿ ಇದ್ಕೊಂಡು ನಾನೇನಾರು ಫೋನ್ ಮಾಡಿದೆ, ನೀವ್ ಅಲ್ಲಿ ಏನ್ ಮಾಡ್ತೀಯ ನಂಗೆ ಗೊತ್ತು, ನೀನ್ ಏನ್ ಮಾಡ್ತೀಯ ಏನ್ ಹೇಳ್ತೀಯ ಎಲ್ಲ ಗೊತ್ತು, ಹಂಗೆ ಅಂತ ಸುಮ್ನೆ ಚಕ್ಕಬಟ್ಟೆ ಜಗಳ ಮಾಡಕ್ ಶುರು ಮಾಡ್ತು. ಕೊನೆಗೆ ನಾನು ಕಾಡಿ ಬೇಡಿ ನಮ್ಮ ರಿಲೇಷನ್ ಎಲ್ಲ ಕರ್ಕೊಂಡೋಗಿ ಬಂದೆ. ಕರ್ಕೊಂಬರೋ ಅಷ್ಟೊತ್ತಿಗೆ ಮತ್ತೊಂದು 2 ತಿಂಗಳ ನಂತರ ಮತ್ತೆ ಹೋದ್ಲು. ಇದೇ ಇದು ಅಲ್ಲ ಬಾಯ್, ಮತ್ತೆ ಹೋದ್ರು ಸರಿ, ಏನ್ ಕಾರಣಕ್ಕೆ ಹೋದ್ರು? ಸುಮ್ನೆ ಇದೇನೇನ್ ಸರ್, ನಾನು ಅಡಿಗೆ ಮಾಡು, ಮಕ್ಳಿಗೆ ಊಟ ಕೊಡು. ನಾನು ಸತ್ಯವಾಗ್ಲೂ ಸರ್, ನಾನು ಮಕ್ಳಿಗೆ ಊಟ ಕೊಡು, ಮನೆ ನೋಡ್ಕ ಅನ್ನೋದ್ ಬಿಟ್ರೆ ಮತ್ತೇನೂ ಹೇಳ್ತಿರ್ಲ. ಏನು ಹೇಳಿ ಇವತ್ತಿನ ತನಕ ಏನು ಹೇಳಲ್ಲ. ಮನೆ ನೋಡ್ಕೊ, ಮಕ್ಳು ನೋಡ್ಕೊ. ಅದಕ್ಕೆ ಗಲಾಟೆ ಮಾಡ್ಕೊಳೋದು, ಮನೆಗೆ ಹೋಗ್ಬಿಡೋದು. ಮನೆಗೆ ಹೋದಾಗ 2 ಸತಿ ಹಂಗ್ ಮಾಡಿದ್ವಿ. 2ನೇ ಸತಿ ಹೋದೋಳು 3 ತಿಂಗಳು ಬರ್ಲೇ ಇಲ್ಲ. ನಾನು ಭಾರಿ ಕರೆದು ಕೊನೆಗೆ ನಮ್ಮ ಮಾವ, ನಮ್ಮ ಭಾವ, ನಮ್ಮ ಅಣ್ಣರ್ನೆಲ್ಲ ಕರ್ಕೊಂಡೋಗಿ ಏನಾದ್ರು ಮಾಡಿ ಕರ್ಕೊಂಡ್ಬರ್ಬೇಕಂತ ತೀರ್ಮಾನ ಮಾಡಿದ್ರೆ, ಅವ್ರ ತಾಯಿ ಅಂದ್ರೆ ನಾನು ಕಳ್ಸಲ್ಲ ಅಂತ. ಯಾವ ಉದ್ದೇಶ ಅಂದ್ರೆ ನನಗೆ ಇಷ್ಟ ಆಗಲ್ಲ, ಕಳ್ಸಲ್ಲ.
ಸರಿ ಮತ್ತೊಂದ್ ಸರಿ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಮತ್ತೆ ಬುದ್ಧಿ ಹೇಳಿ ತಂದು ಬಿಟ್ಟು ಹೋದ್ರು. ಹೊಂದ್ಕೊಂಡು ಹೋಗು, ನಿಮ್ಗ್ ಬುದ್ಧಿ ಇಲ್ಲ. ಅವ್ರ ತಂದೆ ತಾಯಿಗೆ ಬುದ್ಧಿ ಹೇಳಿ, ನಿಮ್ಗ ಆ ಭಾಷೆ ಇಲ್ಲನು, ಏನಾಗಿದೆ, ಯಾಕೆ ಹಿಂಗ್ ಮಾಡ್ತೀರಾ ಅಂತ ಹೇಳಿ ಅವ್ರ ದೊಡ್ಡಪ್ಪ ಬಂದು ಬಂದ್ ಬಿಟ್ಟು ಹೋದ್ರು. ಆಯ್ತು ಅಂತ ಚೆನ್ನಾಗಿ ಮತ್ತೆ ಇದ್ ಮಾಡುದು. ಅವಾಗ ನೆಕ್ಸ್ಟ್ ಒಂದ್ ಮಗುಗೆ ಪ್ರೆಗ್ನೆಂಟ್ ಇದ್ಲು. ಅಂದ್ರೆ ಅಲ್ಲಿ ಹೋದಾಗ್ಲೇನೆ ನಾನ್ ಪ್ರೆಗ್ನೆಂಟ್ ಅಂತ ಹೇಳಿದ್ರು. ಅವಾಗ ಪ್ರೆಗ್ನೆಂಟ್ ಇದ್ಲು. ಬಂದ್ಮೇಲೆ ಡೆಲಿವರಿ ಆಯ್ತು. ಅವ್ರ ಮನೆಗೆ ಅವ್ರು ನಾವು ನೋಡಲ್ಲ ಅಂದ್ರು. ನಮ್ಮ ಮನೇಲೆ ನಾವು ನೋಡಿದ್ವಿ, ನಮ್ ತಾಯಿನೇ ನೋಡಿದ್ವು. ನನ್ ಜೊತೆನೆ ಇಲ್ಲೇ ಹಾಸ್ಪಿಟಲ್ ಡೆಲಿವರಿ ಆಯ್ತು. ನಾನೆಲ್ಲಾ ನೋಡ್ದೆ. 1 ವರ್ಷದ ತನಕ ಅವ್ರು ಒಬ್ರು ಹುಟ್ಟಿದ ಮಗುನ್ ಸುಧಾ ನೋಡಕ್ ಬಂದಿಲ್ಲ. ನನಗೆ ಬೇಜಾರಾಗಿ ಎಷ್ಟಂದ್ರು ತವ್ರ ಮನೆ ಅಲ್ಲ ಅಂತ ಹೇಳಿ ಒಂದು ಬಾಡಿಗೆ ಗಾಡಿ ಮಾಡಿಸಿ ಮತ್ತೆ ಅವ್ರ ಮನೆಗ್ ಕಳಿಸ್ದೆ ಅವಳು. ತಾಯಿ ಮನೆಗ್ ಹೋಗ್ಬಾ, ಒಂದ್ಸತಿನಾರು ಹೋಗ್ಬಾ ಅಂತ. ಮನೆಗ್ ಬಂದ್ಲು. ಹೋಗಿ 1 ವಾರ ಇದ್ ಬಂದ್ಲು. ಆಮೇಲೆ ಹಂಗೇನೆ ಮತ್ತೆ ಅವಳು ಹೋಗಿ ಬರೋದೆಲ್ಲ ನಡೀತಾ ಇತ್ತು. ಇವಳ್ದು ಒಂದೇನಪ್ಪಾ ಅಂದ್ರೆ, ಅವ್ರ ತವ್ರ ಮನೆಯಿಂದ ಯಾರು ಬಂದ್ರು 2 ರಿಂದ 3 ದಿನ ಇರಕ್ ಬಿಡ್ತಿರ್ಲ. ನಮ್ಮ ಮನೆಯಿಂದ ಯಾರು ಬಂದ್ರು ಇರಕ್ ಬಿಡ್ತಿರ್ಲ. ಜಗಳ ಮಾಡೋದು, ತುಂಬಾ ಕೆಟ್ಟದಾಗಿ ಜಗಳ ಮಾಡೋದು. ಹಂಗೇನೆ ನಡೀತಾ ಇತ್ತು. ಏನ್ ಜಗಳ ಮಾಡ್ತಾಳಲ್ಲ ಅಂತ ಹೇಳಿ ಏನಾರಾಗ್ಲಿ ಅಂತ ನಮ್ಮ ಮನೆಯವರು ಎಲ್ಲ ಬರೋದ್ ಕಮ್ಮಿ ಮಾಡಿದ್ರು. ಅವ್ರ ತವ್ರ ಮನೆಯವರು ಬರೋದ್ ಕಮ್ಮಿ ಮಾಡ್ತಾನೆ ಹೋದ್ರು. ಬರ್ತಾನೆ ಇರ್ಲ ಕೊನೆಗೆ. ಹಿಂಗೇನೆ ನಡೀತಾ ಇತ್ತು ಸರ್. 4 ವರ್ಷ ಆಯ್ತು. 4 ವರ್ಷದ ನಂತರ ತುಂಬಾ 2020ರಿಂದ ತುಂಬಾ ಹಿಂಸೆ ಶುರುವಾಯ್ತು. ತುಂಬಾ ಹಿಂಸೆ ಅಂದ್ರೆ, ಮಕ್ಕಳು ಮನೆಗ್ ಹೋದ್ರೆ ಹೇಳಪ್ಪ. ಮಕ್ಕಳು ಮನೆಗ್ ಹೋದ್ರು ಪಪ್ಪ ಅಮ್ಮ ಊಟ ಕೊಡಲ್ಲ, ನೀವಾರು ಹೇಳಿ ಪಪ್ಪ ಊಟ ಕೊಡಲ್ಲ ಪಪ್ಪ ಅಂತ ಹೇಳಕ್. ಯಾಕೆ ಹಿಂಗ್ ಮಾಡ್ತೀಯ ಅಂದ್ರೆ ನನಗೆ ಏನಂತ ಗೊತ್ತಾಗ್ಲ. ಕೊನೆಗೆ ಹೋಗಿ ಕಂಪ್ಲೇಂಟ್ ಮಾಡ್ಬಿಟ್ಲು ನನ್ ಮೇಲೆ. ಇಲ್ಲ ಗಂಡ ಬಂದ್ ಜಗಳ ಮಾಡ್ತಾನೆ ಅಂತೇಳಿ. ಕೊನೆಗೆ ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ 3-4 ಸತಿ ಸುತ್ತದ ಮೇಲೆ ನನ್ನ ಒಂದ್ ಮಗನ ನಾನು 1ನೇ ಕ್ಲಾಸಿಗೆ ಸ್ಕೂಲಿಗೆ ಹಾಕಿದ್ದೆ. ಅವನ ನಾನು ಇಲ್ಲಿ ಅಂಗಡಿ ಹತ್ರ ಇಳಿಸ್ಕೊಂಡು ಹೋಟ್ಲಲ್ಲಿ ಅನ್ನ ತಂದು ಊಟ ಮಾಡಿಸಿ ತಗೊಂಡೋಗಿ ಮತ್ತೆ ಮನೆಗೆ ಬಿಟ್ಟು ಬರ್ತಿದ್ವಿ. ಊಟ ಕೊಡಲ್ಲ ಅನ್ನೋ ಉದ್ದೇಶದಿಂದ. ಕೊನೆಗೆ ಆ ಮಗ ಹೇಳ್ದ, ಸ್ವಾಮಿ ಪಪ್ಪ ಅಮ್ಮ ಮನೇಲಿರಲ್ಲ, ಒಂದೇ ಮನೆ ಸ್ವಾಮಿ ನಮ್ದು, 2 ಭಾಗದಲ್ಲಿ ಏನಾಗ್ತಿತ್ತು ಅಂದ್ರೆ, ಪಕ್ಕದ ಮನೆ ಓನರ್ ಮಗ ಅಂತ ಹೇಳಿದ್ನ. ಅವನು ಸ್ವಲ್ಪ ಈ ತರ ಕೆಲಸ ಮಾಡ್ಕೊಳವಲ್ಲ. ಅವನೆಲ್ಲೋ ಒಂದು ಡ್ರೈವಿಂಗ್ ಹೋಗೋದು, ಆಮೇಲೆ ಯಾವ್ದೋ ಒಂದು ಕಂಪ್ನಿ ಕೆಲ್ಸಕ್ಕಂತ ಇರೋದು, ಅಲ್ಲಿ ಸುಮ್ನೆ ಹೋಗಿ ಬರೋದು, ಸೈನ್ ಮಾಡಿ ಬರೋದು. ಅವನ್ ಏನ್ ಮಾಡೋದು, ನಾನು ಅಂಗಡಿಗೆ ಹೋದೆ ಅಂದ್ಕೊಳ್ಳಿ ಇವನ್ ಬಂದ್ ಮನೇಲಿ ಇದ್ಬಿಡೋದು. ಅವಂದೇ ಮನೆ ಅಲ್ಲ. ಆತ ಬಂದು ನಿಮ್ಮ ಮನೇಲಿ ಇರ್ತಿದ್ನ, ಆತ ಅವ್ರ ಮನೇಲಿ ಇರ್ತಿದ್ನ? ತುಂಬಾ ಸಂಬಂಧ ಅಷ್ಟು ಚೆನ್ನಾಗಿತ್ತು ಅಂದ್ರೆ ಸ್ವಾಮಿ, ನಮ್ದು ಅವ್ರದ್ದು ನನಗೆ ಇವತ್ತು ನಂಬಕ್ ಆಗಲ್ಲ. ಒಂದ್ ನಿಮಿಷ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಪೂರ್ಣ ಹಿನ್ನೆಲೆ ಏನು ಅಂತ ಇಲ್ಲ ಗೊತ್ತಿಲ್ಲ. ಇಲ್ಲ, ಅದು ಫಸ್ಟಿಗೆ ಕೊಟ್ಟಿದ್ರು ಸರ್. ಫಸ್ಟಿಗೆ ನನಗೆ 1 ತಿಂಗಳು ಟೈಮ್ ಕೊಟ್ಟು ಫಸ್ಟ್ ಇವಳು ಕಂಪ್ಲೇಂಟ್ ಕೊಟ್ಟಾಗ, ನಂಗೆ ಗಂಡ ಹೊಡಿತಾನೆ ಗಲಾಟೆ ಮಾಡ್ತಾನೆ ಅಂತ ಇವಳು ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ಹೋಗಿ ಅಲ್ಲಿ ಬುದ್ಧಿ ಎಲ್ಲ ಹೇಳಿ ಮಹಿಳಾ ಸಂಪತ್ ಕೇಂದ್ರದಲ್ಲೂ ಬುದ್ಧಿ ಹೇಳಿ ಕಳ್ಸಿದ್ರು. ಆಯ್ತು. ಈಗ ಕೇಳಿಸ್ಕೊಳ್ಳಿ, ಈಗ ನೀವು ಎಲ್ಲಿದ್ರಿ ಅಂದ್ರೆ, ಈಕೆ ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ ಇಂದ ಬಂದು ಅವ್ನ ಇನ್ಫ್ಲೂಯೆನ್ಸ್ ಬಳಸಿ FIR ಆಗಬಾರ್ದು ಅಂತ ಹೇಳಿ ಮನೆಗೆ ಬಂದ್ರಿ. ಆ ಮನೆಯಿಂದ ಇಬ್ಬರು ಹೋಗಿ ಬೇರೆ ಕಡೆ ಕೊಟ್ಟರು. ಹೇಳ್ಕೊಂಡ್ಬಿಟ್ಟೆ, ಅದ್ರನ್ನ ಫಸ್ಟ್ ಹೇಳ್ದೆ ನಾನು. ಆದ್ರೆ ಫಸ್ಟಿಗೆ ಒಂದು ಹಿಂಗೆಲ್ಲ ನಡೆದಿತ್ತು. ಆಮೇಲೆ ನನಗಿದು ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆದ್ಮೇಲೆ ನಂಗೆ ಇವ್ರು ಹಿಂಗೆ ಸಿಕ್ಕಿರೋದು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು. ಹಲೋ, ಆಯ್ತಪ್ಪ, ಹೇಳಪ್ಪ, ಕೇಳಿಸ್ತಾರೆ. ಆಮೇಲೆ ನಾನು ಆದಷ್ಟು ಬುದ್ಧಿ ಹೇಳ್ದೆ ಸಂಜೆ ಕೂರ್ಸ್ಕೊಂಡು, ನೀ ನೋಡು ಇಷ್ಟ ತನಕ ಅಂತೂ ತಪ್ಪು ಮಾಡಿಯಾ, ಇನ್ಮೇಲೇನು ತಪ್ಪು ಮಾಡ್ಬೇಡ, ಇನ್ಮೇಲಾರು ಚೆನ್ನಾಗಿರೋ ಅಂತ. ಆದ್ರೆ ನನ್ ಮಾತು ಕೇಳಲಿಲ್ಲ. ಮರುದಿನ ಮನೆ ಬಿಟ್ಟು ಹೋಗ್ಬಿಟ್ಲು. ಬಾಡಿಗೆ ಮನೆ ಆಗಿರೋದ್ರಿಂದ ಬಾಡಿಗೆ ಮನೆ ಖಾಲಿ ಮಾಡಿ ಅಂತ ಕುತ್ಕೊಂಡ್ರು. 2 ಮಕ್ಳು ಸಣ್ಣವಿದೆ, 1 4 ವರ್ಷದ್ದು, 1 6 ವರ್ಷದ್ದು. ಅವ್ 2 ಮಕ್ಳನ್ನ ಬಿಟ್ಟು ಮನೆ ಬಿಟ್ಟು ಹೋಗ್ಬಿಟ್ಲು. ಮನೆಗೆ ನಮ್ಮ ಮಕ್ಳನ್ನ ಕರ್ಕೊಂಡೋಗಿ ನಮ್ಮ ಅಣ್ಣನ ಮನೆ ಬಿಟ್ಟೆ. 2 ದಿನ ಬಿಟ್ಟು ಮನೆ ಖಾಲಿ ಮಾಡಿದೆ ನಾನು. 2 ದಿನ ಬಿಟ್ಟು ಮನೆ ಖಾಲಿ ಮಾಡಿ 15 ದಿನ ಇವಳು ಏನು ಮಾತೇ ಆಡಿಲ್ಲ, ಫೋನ್ ಮಾಡಿಲ್ಲ. ಅಲ್ಲಿಗೆ ಹೋದ್ಮೇಲೆ ಮೊಬೈಲ್ ಚೇಂಜ್ ಮಾಡ್ಕೊಂಡು, ನಂಬರ್ ಎಲ್ಲ ಚೇಂಜ್ ಮಾಡ್ಕೊಂಡು ಅಂದ್ರೆ ಅವ್ರ ತವ್ರ ಮನೆಗೆ ತವ್ರ ಮನೆಗೆ ಹೋದ್ಲು. ತವ್ರ ಮನೆಗೆ ಹೋದ್ಲು ಅಂದ್ರೆ ಅವ್ರ ಹತ್ರ ಎಲ್ಲ ಫಸ್ಟ್ ಇಂದಾನು ಇವಳು ಇದೇ ತರ ಅಂದ್ರೆ ಸುಳ್ಳು ಹೇಳ್ತಾ ಬರ್ತಿದ್ಲು. ಅವನು ಗಂಡ ಕುಡಿತಾನೆ, ಡ್ರಿಂಕ್ಸ್ ಮಾಡ. ನನಗೆ ಇದುವರೆಗೂ ಸರ್ ಯಾವ ದೇವ್ರ ಸಾಕ್ಷಿಯಾಗಿ ಒಂದು ಹ್ಯಾಬಿಟ್ಸು ಇಲ್ಲ, ನನಗೆ ಯಾವ ಹ್ಯಾಬಿಟ್ಸು ಇಲ್ಲ. ಆಮೇಲೆ ಮಕ್ಕಳನ್ನ ಸಾಕ್ತಾ ಇದೆ. ಅಲ್ಲಿಂದ ಮಕ್ಕಳು ಈಗ ಒಬ್ಬನು 1ನೇ ಕ್ಲಾಸಿಗೆ ಹೋಗ್ತಿದ್ದು, ಇವಾಗ್ನು ನನ್ನ ಜೊತೆ ಮಕ್ಳಿದೆ. ಸತತ 5 ವರ್ಷ ಇದೇ ತರ ನಡೆದಿದೆ. ಅವಳು ನಂಗೆ ಹೋಗಿರೋದು, ನಾನು 5 ವರ್ಷದಿಂದ ಇದೇ ತರ ಮಾಡ್ತಾ ಇದ್ದೆ. ಆಮೇಲೆ ಆಕೆನೇ ಹೇಳಿದ್ದು ಸರ್. ನಂಗೆ ಅದು ಪೂರ್ತಿ ಗೊತ್ತಿಲ್ದಿದ್ದು ಪೂರ್ತಿ ಅದು ನಾನು ಹೇಳ್ಕೊಳಕ್ ಕಷ್ಟ ಆಗುತ್ತೆ. ನಾನು ಆ ರೀತಿ ಅವನ ಜೊತೆ ಇರ್ತಿದ್ದೆ, ಈ ರೀತಿ ಅವನ ಜೊತೆ ಇರ್ತಿದ್ದೆ. ನನ್ಗೆ ತುಂಬಾ ಕಷ್ಟ ಆಗುತ್ತೆ ಆ ತರ ಎಲ್ಲ ಹೇಳ್ಕೊಂಡು ಹೋದ್ಲು. ಒಂದು ಹೆಣ್ಣು ತನ್ನ ಗಂಡನ ಬಳಿನೇ ನನಗೆ ಬೇರೆ ಅಕ್ರಮ ಸಂಬಂಧ ಇದೆ, ನಾನು ಹೀಗೆಲ್ಲ ಅಶ್ಲೀಲವಾಗಿ ಆತನ ಜೊತೆ ಇರ್ತೀನಿ ಅಂತ ಹೇಳ್ಕೊಳ್ಳುವಷ್ಟು ನಾಚಿಕೆ ಗೆಟ್ಟವಳು ಇವತ್ತಿಗೆ ಅವಳು. ಹೌದು ಸರ್, ಅದನ್ನ ಎಲ್ಲೂ ಹೇಳಕ್ಕಾಗಲ್ಲ. ಯಾಕೆ ನಾನ್ ರಾತ್ರಿ ಹಿಡಿದು ದೇವರ ಸಾಕ್ಷಿ ಪ್ರಾಮಾಣಿಕವಾಗಿ ಕೇಳಿದೆ, ಸರ್ ಯಾಕಮ್ಮ ಇಂತ ಮೋಸ ಮಾಡ್ತದೀಯ, ನಾನು ಏನ್ ಕಮ್ಮಿ ಮಾಡಿದ್ ನಿನಗೆ ಅಂತ. ನನಗೆ ಹಗಲು ರಾತ್ರಿ ಬೇಕು, ನೀನ್ ಸಿಗ್ತೀಯಾ, ಈ ಮಾತು ಕೇಳಿದ್ರು ಸರ್. ನನಗೆ ಹಗಲು ರಾತ್ರಿ ಬೇಕು, ನೀನ್ ಸಿಗ್ತೀಯಾ, ನಿನ್ ಕೈಯಲ್ಲಿ ಆಗ್ತದ, ನನಗ್ ಬೇಕು, ನಾನು ಮಾಡ್ತೀನಿ, ನೀನ್ ಯಾರು ಕೇಳಕ್, ನಿನಗಿದ್ರಲ್ಲಿ ಕೇಳ ಅಂತ ಅವಶ್ಯಕತೆ ಇಲ್ಲ. ಇಷ್ಟ ಇದ್ರೆ ಬದುಕು, ಇಲ್ಲ ಅಂದ್ರೆ ಹೋಗು. ಯಾವಾಗ ನಾನು 1 ವರ್ಷ ಮೊದ್ಲು ನಾನು ಕಾಡಿ ಬೇಡಿ ಕರ್ಕೊ ಬಂದಿದ್ದ, ನಿನ್ನ ಹಣೆ ಬರ ಇಷ್ಟೇ, ಅವತ್ತು ನೀನ್ ನನ್ನ ಒತ್ತಾಯದಲ್ಲಿ ಕರ್ಕೊ ಬಂದೆ. ನಿನ್ ಕೈಯಲ್ಲಿ ಈಗ್ಲೂ ಏನೂ ಮಾಡ್ಕೊಳಕ್ ಆಗಲ್ಲ, ನೀನ್ ಏನೇ ಮಾಡು, ಎಲ್ಲೇ ಹೋಗು, ನಿನ್ ಕೈಯಲ್ಲಿ ಏನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೋದ್ನು. ಆದ್ರೆ ಫಸ್ಟ್ ಇಂದೊಂದು ವಿಚಾರ ಹೇಳ್ದನಲ್ಲ ಸ್ವಾಮಿ, ತಂದೆ ಜೊತೆ ಹಿಂಗ್ ಹೇಳಿದ್ಲು ಅಂತ.
ಅದು ಕೊನೆಗೆ ನನಗೆ ಯಾವಾಗ ಹಿಂಗಾಯ್ತು ನಮ್ ನೆಂಟ್ರಿನಿಷ್ಟಲ್ಲೆಲ್ಲ ಗೊತ್ತಾದ್ಮೇಲೆ ನೆಂಟ್ರು ಹೇಳಿದ್ರು ಅವಳದು 3-4 ಸತಿ ಮದ್ವೆಕ್ಕಿಂತ ಮೊದ್ಲು ಇದೇ ಕೇಸ್ ನಡೆದಿತ್ತು, ಅದಕ್ಕೋಸ್ಕರ ತಂದೆ ಕಂಟ್ರೋಲ್ ಮಾಡಿದ್ರು, ತಂದೆ ಮೇಲೆ ಅಪವಾದ ಹೊರಿಸಿದ್ರು ಅಂತ ಅವ್ರ ಚಿಕ್ಕಪ್ಪ ಒಬ್ರು ಹೇಳಿದ್ರು. ಕೊನೆಗೆ ನಾವು ಏನೋ ಮದ್ವೆ ಆಗಿರಿ ಅಂತ ಸುಮ್ನೆ ಹಾಕೊಂಡ್ವಿ, ಇವಳು ಫಸ್ಟ್ ಇಂದ 3-4 ಸತಿ ಇದೇ ಕೇಸ್ ನಡೆಸಿದ್ಲು, ತಂದೆ ಸ್ವಲ್ಪ ಆದಷ್ಟು ಕಂಟ್ರೋಲ್ ಅಲ್ಲಿ ಹಿಡಿದು ಬೇಗ ಮದುವೆ ಮಾಡ್ಬಿಟ್ರು ಅಷ್ಟೇ, ಮತ್ತೇನು ಅಲ್ಲ ಅಂತ ಅವ್ರ ಚಿಕ್ಕಪ್ಪ ನನ್ಗೆ ಆಮೇಲೆ ಹೇಳಿದ್ರು. ಅದು ಆಮೇಲೆ ಅಂದ್ರೆ ಅವಳ ಮನೆ ಬಿಟ್ಟು ಹೋದ್ಮೇಲೆ ಗೊತ್ತಾಯ್ತು. ಅದೆಲ್ಲ ತಿಳ್ಕೊಂಡ್ಮೇಲೆ ಇದು ಮುಂದೆ ಹಿಂಗೆ ನಡೆಯುತ್ತೆ ಬೇಡ ಅಂತ ಹೇಳ್ಕೊಂಡು ನಾನೀಗ ಕೋರ್ಟಿಗೆ ಹೋದೆ. ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಉಂಟು. ಈಗ ನಾನು ಯಾವ ಕಾರಣಕ್ಕೂ ಡೈವರ್ಸ್ ಕೊಡಲ್ಲ ಅಂತ ಹೊರಗಡೆ ಹೇಳೋದು. ತಾಳಿ ನಿನ್ನ ಹೆಣಕ್ ಹಾಕೊಂಡ್ಬಿಡುವಂತ ಅದನ್ನ ಸರಿ ಮಾಡಿಸಿ ಕೊಡ್ತಾ ಇದ್ದೆ. ಅವಳು ಹೋಗ್ಬೇಕಾದ್ರೆ 6 ತಿಂಗಳ ಹಿಂದೆ 3.5 ಲಕ್ಷ ಖರ್ಚು ಮಾಡಿ ಹೊಸ ತಾಳಿ ಸರ ಮಾಡಿಸ್ಕೊಟ್ಟಿದ್ದೆ. ಆಯ್ತು. ಪ್ರಥಮವಾಗಿ ನಾನು ನಿಮಗೆ ಹೇಳೋದು, ಕಣ್ಣೀರು ಹಾಕಬೇಡಿ. ನಿಮಗೆ ಖಂಡಿತ ಭಗವಂತ ಯಾಕೋ ಈ ರೀತಿ ಪರೀಕ್ಷೆಗಳನ್ನು ಇಟ್ಟಿದ್ದಾನೆ. ಈಗ ನಾನು ಮುಂದೆ ಮಾತಾಡ್ತೀನಿ, ಏನು ಎತ್ತ
ಏನು ಮಾಡಬೇಕು, ಧರ್ಮ ಏನು ಹೇಳುತ್ತೆ, ಹೇಗೆ ನಡ್ಕೊಳ್ಬೇಕು ಈ ಸಮಯದಲ್ಲಿ. ಬಟ್ ಈಗ ನಾನು ಹೇಳೋದು, ದಯವಿಟ್ಟು ಕಣ್ಣೀರು ಹಾಕಬೇಡಿ. ಪಾಪ ನೊಂದಿದ್ದೀರಿ, ನನಗೆ ಅರ್ಥವಾಗುತ್ತೆ. ಈಗ ನಿಮ್ಮ ದುಃಖ ಇರೋದು ಅವಳಿಂದ ನಿಮಗೆ ಸಿಗಬಹುದಾದ ಸುಖದ ಬಗ್ಗೆ ಅಲ್ಲ, ನಿಮ್ಮ ಮಕ್ಕಳ ಕುರಿತಾಗಿ ನಿಮಗೊಂದು ಕಾಳಜಿ. ದೇವ್ರಂಗೆ ಹೇಳಿದ್ರಿ ಸ್ವಾಮಿ, ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತೆ ಅನ್ನೋದ್ರ ಬಗ್ಗೆನೇ ನಂಗೆ ನೋವು. ಆಯ್ತು, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಕೆಲವು ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಮಯದಲ್ಲಿ ಮಮಕಾರಗಳನ್ನು ಬಿಡಬೇಕಾಗುತ್ತೆ. ಮತ್ತೆ ಸಮಾಜ ಆಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಯಾವುದನ್ನು ನೀವು ಮುಚ್ಚಿಡ್ತಾ ಬಂದ್ರಿ, ಇವತ್ತು 4 ದಿಕ್ಕಿನಲ್ಲಿ ಒಮ್ಮೆ ನೋಡಿ ಏನಾಗಿದೆ. ಇವತ್ತು ನೀವು ಮುಚ್ಚಿಟ್ಟಿದ್ದು ಫಲವನ್ನು ಕೊಡ್ತಾ ಇಲ್ಲ. ಯಾವ ಕಾರಣಕ್ಕೆ ನೀವು ಮುಚ್ಚಿಟ್ರೋ ಅದು ಸಫಲವಾಯ್ತಾ? ಇಲ್ಲವಲ್ಲ. ಅಂಡ್ ನೀವು ಮುಚ್ಚಿಟ್ಟಿದ್ರಿಂದ ಅದು ಪರಿಹಾರವಾಯ್ತಾ, ಅಥವಾ ಅದು ಸರಿ ಹೋಯ್ತಾ, ಅಥವಾ ಅದರಿಂದ ಏನಾದರೂ ಒಳ್ಳೇದಾಯ್ತಾ? ನೀವು ಯಾವ ಸಮಾಜವನ್ನ ಬಹಳ ಭಯಭೀತರಾಗಿ ನೋಡ್ತಾ ಇದ್ದೀರಿ, ಅಥವಾ ಮರ್ಯಾದೆ, ಗೌರವ? ನೀವು ಹೀಗೆ ಹೊರಗಡೆ ಹೇಳಿಕೊಳ್ಳೋ ಗಂಡಸಲ್ಲ, ಹೀಗೆ ಹೊರಗಡೆ ಹೇಳಿ ಇದನ್ನು ರಾದ್ಧಾಂತ ಮಾಡುವ ವ್ಯಕ್ತಿತ್ವ ನಿಮ್ಮದಲ್ಲ ಅನ್ನೋ ಕಾರಣವೂ ಕೂಡ ಆಕೆಗೆ ತುಂಬಾ ದೊಡ್ಡ ದೊಡ್ಡ ತಪ್ಪು ಹೆಜ್ಜೆ ಇಡ್ಲಿಕ್ಕೆ ಕಾರಣ ಆಗಿರ್ಬೋದಲ್ವಾ? ಹೌದಲ್ವಾ ಸ್ವಾಮಿ? ನಾನು ಏನಾದ್ರು ಮಾತಾಡಿದ್ರೆ ಮೇನ್ ಮನೇಲಿ ರೋಡಲ್ಲೇ ನಿಂತ್ಕೊಂಡು ಕೂಗ್ತಿದ್ಲು. ರೋಡಲ್ಲೇ ಒಂದ್ ರೀತಿ ನೀವು ಹೇಳಿದ್ರಿ ನಿಮ್ಮ ಬಾಯಿಂದಲೇ ಬತ್ತು. ಕಳೆದ ಅಥವಾ 5 ವರ್ಷಗಳ ಕಾಲ ನಾನು ಇವಳ ಈ ಕೆಟ್ಟ ಸಂಬಂಧವನ್ನ, ಅಥವಾ ಇವಳ ಈ ದುರ್ವರ್ತನೆಯನ್ನ, ಅಥವಾ ಇವಳ ಈ ಅಕ್ರಮಗಳನ್ನ ಕನಿಷ್ಠ ಪಕ್ಷ 3 ವರ್ಷ ನಾನು ಗೊತ್ತಿದ್ದು ಸುಮ್ಮನಿದ್ದೆ. ಯಾಕೆ? ಮಕ್ಕಳು ಇಲ್ಲ, ಗೊತ್ತಿರ್ಲಿಲ್ಲ ಸ್ವಾಮಿ. ಗೊತ್ತಾಗಿದ್ದೆ ನನಗೆ ಯಾವಾಗ ಕಂಪ್ಲೇಂಟ್ ಕೊಟ್ಟ ಮೇಲೆ, ನನ್ನ ಮಗ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದೆ. ಅಲ್ಲಿ ತನಕ ನಂಗೆ ಗೊತ್ತೇ ಇರಲಿಲ್ಲ. ಮಗ ಹೇಳೋದಿಕ್ಕೂ ಈಗ ಆಕೆ ನಿಮ್ಮನ್ನು ಬಿಟ್ಟು ಹೋಗಿರೋದಿಕ್ಕೂ ನಿಮಗೆ ನಡುವೆ ಎಷ್ಟು ಸಮಯ ಅದು? ಅಂದ್ರೆ ಆಗೆಲ್ಲ ಆಗಿ 1-2 ವರ್ಷ ಆದ್ಮೇಲೆ ಬಿಟ್ಟು ಹೋದ್ಲಾ? ಇಲ್ಲ, ಒಂದು ವಾರದಲ್ಲಿ ನೋಡಿ ಕೇಳಿ, ವಾರನೂ ಅಲ್ಲ ಸ್ವಾಮಿ, 3 ದಿನ ಕಂಪ್ಲೇಂಟ್ ಮಾಡಿ ಮರುದಿನ ಅವನ ಜೊತೆ ಮತ್ತೆ ಹೋಗಿ ನಾನು ಬೇರೆ ನನ್ನ ವಿರುದ್ಧ ಕಂಪ್ಲೇಂಟ್ ಮಾಡ್ಯಾಳೆ. ನೆಕ್ಸ್ಟ್ ದಿನಾನೇ ಮನೆ ಬಿಟ್ಟು ಹೋಗ್ಯಾಳೆ. ಬಟ್ ಇಲ್ಲಿ ಈಗ ಅವ್ರ ಅಪ್ಪ ಅಮ್ಮ ಆಗ್ಲಿ ಅಥವಾ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಆಗ್ಲಿ ಸರಿ ಮಾಡೋ ಸ್ಥಿತಿಯನ್ನು ಮೀರಿ ಆಚೆ ಹೋಗ್ಬಿಟ್ಟಿದೆ. ಈಗ ಸರಿ ಮಾಡೋ ಸ್ಥಿತಿಲಿ ಇಲ್ಲ. ಈಗ ಇದು ಅವ್ರ ಅಪ್ಪ ಅಮ್ಮನ ಹತ್ರಕ್ಕೆ ಅವ್ರು ಒಬ್ರು ಏನು ನನ್ನನ್ನು ಕೇಳಲಿಲ್ಲ. ನಾನೇ ಕೇಳಿದಾಗ ಅವ್ರು ಏನ್ ಹೇಳಿದ್ರು, ಅಕ್ಕಪಕ್ಕ ಗಂಡಸರಿದ್ದಾರೆ ಅಂದ್ಮೇಲೆ ನೀನು ಯಾಕೆ ಅಲ್ಲಿ ಮನೆ ಮಾಡಿದೆ? ಆಮೇಲೆ ಒಬ್ಳು ಹೇಳ್ತೀನ ನೀನು ಮನೇಲಿ ಹೆಂಗ್ ಬಿಟ್ಟು ಹೋದೆ? ಸ್ವಾಮಿ, ದುಡಿಯಕ್ ಹೋಗವ ನಾನು ಹೆಂಗೆ ಸ್ವಾಮಿ ಕರ್ಕೊಂಡು ಹೋಗ್ಲಿ? ಚಿಕ್ಕ ಮಕ್ಳು ಕರ್ಕೊಂಡು ಹೋಗ್ಕೊಂಡು ಆಗುತ್ತಾ? ಯಾರು ಈ ಮಾತು ಹೇಳಿದ್ಯಾರು? ಅವ್ರ ತಂದೆ ತಾಯಿ ಹೇಳಿ ಸ್ವಾಮಿ ನಂಗೆ. ಒಬ್ಬ ಹೇಳ್ತೀನ ನೀನು ಮನೇಲಿ ಹೆಂಗ್ ಬಿಟ್ಟು ಹೋಗ್ತಿದ್ದೆ, ಒಬ್ಬಳನ್ನ ಯಾಕೆ ಬಿಟ್ಟು ಹೋಗ್ತಿದ್ದೆ? ಇನ್ನೊಂದು ಅಕ್ಕಪಕ್ಕ ಗಂಡಸರು. ಒಬ್ಬಳನ್ನ ಬಿಟ್ಟು ಹೋಗ್ತಿರ್ಲಿಲ್ಲ. ನಿಮ್ಮ ಮಗಳು ಇಂತ ನಡತೆಗೆಟ್ಟವಳು, ವೇಶ್ಯೆಯ ಸಮಾನ ಅಂತ ಹೇಳಿದ್ರೆ ನಾನು ಬಿಟ್ಟು ಹೋಗ್ತಿರ್ಲಿಲ್ಲ ಕಣೋ, ಬೇಕೂಪ ಅಂತ ಹೇಳ್ಬೇಕಿತ್ತು. ಹೆಂಗೆ ಹೇಳೋಣ ಸ್ವಾಮಿ? ಅದ್ರಲ್ಲೂ ಅವನಿಗೂ ಮದುವೆ ಆಗಿದೆ, ಅವನಿಗೂ ಒಂದು ಮಗು ಇದೆ. ನಾನು ಆ ಜಾಗದಲ್ಲಿ ಇದ್ದಿದ್ರೆ ಯಾವುದು ಬೇಡ, ನನಗೆ ಸುಖ ಬೇಡ. ನನ್ನ ಮಕ್ಕಳಿಗೆ ಮಧ್ಯಾಹ್ನ ಆದ್ರೂ ಊಟ ಕೊಡ್ತಿಲ್ಲ, ಅವರು ಅಪ್ಪ ನನಗೆ ಊಟ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಜುಟ್ಟಿಡ್ಕೊಂಡು ಕೇಳ್ತಾ ಇದ್ದೆ. ಯಾವ ಕಾರಣಕ್ಕೆ ನೀವು ಸಹಿಸ್ಕೊಂಡು ಬಂದ್ರಿ? ಆಯ್ತು, ನೀವು ಸಹಿಸ್ಕೊಂಡಿದ್ದಕ್ಕೆ ಇವತ್ತು ಏನಾಯ್ತು? ಮತ್ತೆ ನೀವು ಸಹಿಸ್ಕೊಂಡ್ರಲ್ಲ, ಅದು ಸರಿಯಾಗ್ಬೇಕಿತ್ತಲ್ಲ. ಮತ್ತೆ ನೀವು ಹೇಳ್ತಾ ಕೇಳಿಸ್ಕೊಳ್ಳಿ, ಬಿಟ್ಬಿಡಿ ಅದೆಲ್ಲ. ನಾನು ಹೇಳೋದಕ್ಕೆ ಈಗ ನೀನೇ ಒಂದು ನಿರ್ಧಾರಕ್ಕೆ ಬರೋದಾದ್ರೆ ಇಲ್ಲಿಗೆ ಯಾಕಪ್ಪ ಬಂದೆ ನೀನು? ನಾನು ಹೇಳೋದು ತಾಳ್ಮೆಯಿಂದ ಕೇಳಿಸ್ಕೋ. ಕೆಲವೊಮ್ಮೆ ನಮ್ಮ ನಪುಂಸಕತನಗಳು ಕೂಡ ಒಂದು ಹೆಣ್ಣಿನ ಅಶ್ಲೀಲ ಹೆಜ್ಜೆಗೆ ಕಾರಣ ಆಗ್ತವೆ, ಹೌದಲ್ಲ? ನಪುಂಸಕತೆ ಅಂದ್ರೆ ಗಂಡಸ್ತನ ಇಲ್ಲದೆ ಇರೋದಲ್ಲ. ಹೆಂಡತಿಯ ದೌರ್ಬಲ್ಯ ಅಥವಾ ಹೆಂಡತಿಯ ದೋಷ ಕಂಡಾಗ ಅದನ್ನ ಕಟುವಾಗಿ ವಿರೋಧಿಸದೇ ಇರೋದೇ ದೊಡ್ಡ ನಪುಂಸಕತ್ವ. ಅದನ್ನ ನಾನು ಹೇಳ್ದಾಗ್ಲೇ ಸ್ವಾಮಿ ಅವಳು 2 ಸತಿ ಮನೆ ಬಿಟ್ಟು ಹೋಗಿದ್ಲು. ಈ ತರ ಮಾಡ್ತಾನೆ, ನಾನು ಅದಕ್ಕೆ ಹೋಗಲ್ಲ. 2 ಸತಿ ಇದೇ ತರ. ಅಲ್ಲಪ್ಪ, ಅವರು ಮನೆ ಬಿಟ್ಟು ಹೋದ್ರು. ಈಗ ನಿನ್ನ ಪರಿಸ್ಥಿತಿ, ನಿನ್ನ ಈ ಸ್ಥಿತಿಗೆ ಮೂಲ ಕಾರಣ ಏನು ಗೊತ್ತಾ? ನಿನ್ನ ಮನೆತನ, ನಿನ್ನ ಅಣ್ಣ ತಮ್ಮಂದಿರು, ನಿನ್ನ ಅಪ್ಪ ಅಮ್ಮ. ಯಾವ ಗಂಡಸಿಗೆ ಒಂದು ಪ್ರಬಲವಾದ, ಒಂದು ಗಟ್ಟಿಯಾದ ಹಿನ್ನೆಲೆ ಇರುತ್ತೆ, ಅಯ್ಯೋ ಇವನಿಗೆ ನಾನು ದ್ರೋಹ ಮಾಡಿದ್ರೆ ಅವ್ರ ಮನೆಯವರು ನನ್ನನ್ನು ಬಿಡ್ತಾರ ಅನ್ನೋ ಮಟ್ಟಿಗೆ ನಿನ್ನ ಮನೆತನದ ಜೊತೆ ನಿನಗೆ ಆ ಮಟ್ಟಿನ ಒಗ್ಗಟ್ಟು ನಿಮಗಿದ್ದಿದ್ರೆ ಒಂದು ಹೆಣ್ಣು ಅಷ್ಟು ಈಸಿಯಾಗಿ ಹೇಗೆ ಮೋಸ ಮಾಡ್ಲಿಕ್ಕೆ ಸಾಧ್ಯ? ನೀವಿದನ್ನು ಒಪ್ಕೊಳ್ತೀರಾ? ಅರ್ಥಾತ್
ನಿಮ್ಮನ್ನು ನಿನಗೆ ನಾನು ಏನು ದ್ರೋಹ ಮಾಡಿದ್ರು ನಿನ್ನ ಬೆಂಬಲಕ್ಕೆ ಯಾರೂ ನಿಲ್ಲಲ್ಲ, ಅಂಡ್ ನೀವೇನೂ ಮಾಡ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಹಿನ್ನೆಲೆ ಅಷ್ಟೊಂದು ಗಟ್ಟಿಯಾಗಿಲ್ಲ ಅಂತ ಆಕೆಗೂ ಗೊತ್ತಿತ್ತು, ಹೌದಲ್ಲ? ಅರ್ಥಾತ್ ಯಾವುದೇ ಆಗಿರ್ಲಪ್ಪ, ಸರಿ ಆಯ್ತು. ಉದಾಹರಣೆಗೆ ನಿನ್ನ ಬದುಕಲ್ಲೇ ನಡೀತಲ್ಲಪ್ಪ, ಪಕ್ಕದ ಮನೆ ಹುಡುಗ ಏನು ಕರ್ಕೊಂಡು ಮಲಗಿಸ್ಕೊಳ್ತಾ ಇದ್ನಲ್ಲ, ಅವನು ಪೊಲೀಸ್ ಸ್ಟೇಷನ್ನಿಗೆ ಬಂದಾಗ ಅವನ ಹಿನ್ನೆಲೆ ತಾನೇ ಅವನನ್ನು ರಕ್ಷಿಸಿದ್ದು. ಹೌದು. ಅಂದರೆ ಹಿನ್ನೆಲೆಗಳು ಮುಖ್ಯವಾಗುತ್ತವೆ ಇಂಥ ವಿಚಾರಗಳಲ್ಲಿ. ಅಯ್ಯೋ, ನಾನು ಅವನಿಗೆ, ನನ್ನ ಗಂಡನಿಗೆ ದ್ರೋಹ ಮಾಡಿದ್ರೆ ನನ್ನ ಗಂಡ ಕ್ಷಮಿಸಬಹುದು, ಅವನ ಮನೆಯವರು ನನ್ನನ್ನು ಬಿಡಲ್ಲಪ್ಪ ಅಂದರೆ ನಿನ್ನ ಹಿನ್ನೆಲೆಯ ಬಗ್ಗೆ ಆಕೆಗೆ ಎಂದೋ ದೊಡ್ಡ ಹಗುರತನ ಬಂದಾಗಿತ್ತು. ನಿನ್ನ ಹಿನ್ನೆಲೆ ಜೊಳ್ಳು ಅಂತ ಗೊತ್ತಿತ್ತು ಅವ್ರಿಗೆ. ಯಾವುದೇ ಆಗ್ಲಪ್ಪ, ಒಂದು ಹಿನ್ನೆಲೆ ಇದ್ದರೆ ಅದು ಇನ್ಫ್ಲೂಯೆನ್ಸ್ ಅಂದರೆ ಕೆಟ್ಟದಾಗಲ್ಲ. ಅಯ್ಯೋ ಇವ್ರದ್ದು ದೊಡ್ಡ ಮನೆತನಪ್ಪ, ಅಥವಾ ಈತನಿಗೆ ನಾನೇನಾದರೂ ದ್ರೋಹ ಮಾಡಿದ್ರೆ ಅವ್ರದ್ದು ಅಣ್ಣ ತಮ್ಮಂದಿರೆಲ್ಲ ನನ್ನನ್ನು ಬಿಡ್ತಾರಾ, ಅವ್ರ ಮನೆಯವ್ರು ನನ್ನನ್ನು ಬಿಡ್ತಾರಾ, ಇದು ಯಾವ ಭಯವೂ ಇಲ್ಲ, ಹಂಗಿರ್ಲಿಕ್ಕೂ ಇಲ್ಲ. ಯಾಕೆ? ಅಯ್ಯೋ 4-5 ಅಣ್ಣ ತಮ್ಮದಿರಿದ್ದೀವಿ, ನನ್ನ ಸಮಸ್ಯೆ ನನ್ನ ಹೆಂಡತಿ ಅಂತವಳು ಅಂತ ಹೇಳ್ಬಿಟ್ರೆ ಅವ್ರ ನಡುವೆ ನನಗೆ ಅವಮಾನ ಅಂತ ನೀವು ಮುಚ್ಚಿಟ್ರಿ, ಹೌದಲ್ಲ? ಹೌದು ಸರ್. ಸರಿ, ಎಷ್ಟು ದಿನ ಮುಚ್ಚಿಟ್ರಿ? ಇವತ್ತಿನವರೆಗೂ ಮುಚ್ಚಿಡೋಕಾಯ್ತಾ ನಿಮಗೆ? ಇಲ್ಲ. ಮಕ್ಕಳ ಕಾರಣಕ್ಕಾಗಿ ಏನೇನು ಸಹಿಸಿಕೊಂಡು ಬಂದ್ರಿ, ಮೇಲ್ನೋಟಕ್ಕೆ ನೋಡಿದಾಗ ಅದು ಧರ್ಮವೇ. ಆದರೆ ಮುಚ್ಚಿಟ್ಟಿದ್ದು ಅಂದ್ರೆ ಸ್ವಾಮಿ, ನಾನು ಅವಳು ಹಿಂಗೆ ಸಂಬಂಧ ಇಟ್ಕೊಂಡಾಳೆ ಅಂತ ಗೊತ್ತಿಲ್ಲ, ಗಲಾಟೆ ಮಾಡ್ತಾಳೆ, ಕೂಗ್ತಾಳೆ, ಜಗಳ ಮಾಡ್ತಾಳೆ. ಈ ಜಗಳ ಆಗ್ಬಾರ್ದು. ಮನೇಲಿ ಜಗಳ ಆದ್ರೆ ಕೇಳಿಸ್ಕೊಳ್ಳಿ, ಸಂಸ್ಕಾರದಲ್ಲಿ ಬೆಳೆದ ಯಾವೊಬ್ಬ ಪುರುಷನಾದ್ರೂ ಕೂಡ ತನ್ನ ಹೆಂಡತಿಯಿಂದ ತಾನು ಹೆತ್ತ ಮಗುವಿಗೆ ಅನ್ನ ಇಕ್ತಾ ಇಲ್ಲ ಅಥವಾ ಸರಿಯಾಗಿ ಊಟಕ್ಕೆ ಕೊಡ್ತಾ ಇಲ್ಲ ಅಂದಾಗ ಇದು ಇನ್ನೊಬ್ಬನ ಜೊತೆ ಮಲಗುವುದಕ್ಕಿಂತ ದೊಡ್ಡ ಅಪರಾಧ. ಗೊತ್ತು ತಾನೇ ನಿಮಗೆ? ಗೊತ್ತೋ ಇಲ್ವೋ? ಗೊತ್ತು ಸ್ವಾಮಿ, ಏನ್ ಮಾಡಂಗೂ ಇಲ್ಲ. ಇದು ಬೇಡ. ಮೊದಲು ತಲೆಬಾಗಿ ಮೊದಲು ಒಪ್ಕೊಳ್ಳಿ. ನೀವು ಹೇಳ್ತಾ ಇದ್ದೀರಿ ಈ ಅಕ್ರಮ ಸಂಬಂಧವನ್ನು ಮಾತ್ರ ನಾನು ಹೊರಗಡೆ ಹೇಳುವಂಥದ್ದಷ್ಟೇ, ಬಟ್ ಮಗನಿಗೆ ಅನ್ನ ಇಕ್ಕದೆ ಹೋದ್ರೆ, ಮಗನಿಗೆ ಊಟ ಕೊಡದೆ ಹೋದ್ರೆ ಈ ಅಕ್ರಮ ಸಂಬಂಧಕ್ಕಿಂತ ದೊಡ್ಡ ಅಪರಾಧ ಅದು, ಹೌದಲ್ವಾ? ಹೌದು ಸ್ವಾಮಿ, ಅದನ್ನ ಅವ್ರು ತವ್ರ ಮನೆಗೆ ಸದಾ ಕಾಲ್ ಮಾಡಿ ಹೇಳ್ದೆ ಹಿಂಗ್ ಮಾಡ್ತಿದ್ದಾಳೆ ಅಂತ. ಒಬ್ರು ಬರ್ಲಿಲ್ಲ. ವಿಷಯ ಅದಲ್ಲ. ನೀವೆಲ್ಲಿ ನ್ಯಾಯ ಮಾಡಿಸೋದ್ರಿ, ಎಲ್ಲೆಲ್ಲಿ ಹೋಗಿ ನ್ಯಾಯ ಕೇಳೋದ್ರಿ, ವಿಷಯ ಅದಲ್ಲ. ನಾನು ಹೆಂಡತಿಯನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಆಗ್ತಿಲ್ಲ, ಅಥವಾ ಯಾಕೋ ಹಿಡಿತದಲ್ಲಿ ಇಟ್ಕೊಳ್ಳೋದು ಅಂದರೆ ತುಳಿಯೋದು, ಒಡೆಯೋದು, ಚಚ್ಚೋದು ಅಂತಲ್ಲ. ಮಿನಿಮಮ್ ಒಂದು ಸಂಸಾರದ ವಿಚಾರದಲ್ಲಿ ಆಕೆ ನನ್ನ ಹಿಡಿತಕ್ಕೆ ಸಿಗ್ತಾ ಇಲ್ಲ ಅಂದಾಗ ನೀವೆಷ್ಟು ಜನ ನ್ಯಾಯಕ್ಕೆ ಕರ್ಕೊಂಡು ಬಂದರೂ ಆಕೆ ನನ್ನ ಹಿಡಿತಕ್ಕೆ ಸಿಗೋಳಲ್ಲ ಅಂತ ಬರೋಬ್ಬರಿ ಮದುವೆಯಾದ ಮರುಕ್ಷಣದಿಂದ ಎಲ್ಲಿ ನಿನ್ನ ತಂಗಿಯ ಮನೆಯಲ್ಲಿ ಅಡುಗೆ ಕಲಿಯೋಕೆ ಬಿಟ್ಟಿದ್ದಲ್ಲಪ್ಪ, ಅಲ್ಲಿಂದ ಶುರುವಾಯ್ತಿದ್ದು. ಅಲ್ಲಿ ಸರಿಯಾದ ಟೈಮಿಗೆ ಕಸ ಗುಡಿಸು ಅಂದ್ರೆ ಗುಡಿಸ್ತಿಲ್ಲ. ನಿಮ್ಮ ತಂಗಿನೇ ಎಷ್ಟೋ ವಿಚಾರ ಹೇಳಿದ್ಲು ನಿಮಗೆ, ಹೌದಲ್ಲ? ಹೌದೌದು, ಹೇಳಿದ್ದು. ಅಂದ್ರೆ ಈ ತಾತ್ಸಾರ ಬುದ್ಧಿ ಇವತ್ತು ನೆನ್ನೆದಲ್ಲ ಅದು. ನಿಮಗೇನು ಆಕೆ ಇನ್ನೊಬ್ಬನ ಜೊತೆ ಮಲಗಿದ್ದಾಳೆ ಅನ್ನೋ ವಿಚಾರ ಗೊತ್ತಾಗುವವರೆಗೂ ಕೂಡ ನಿನ್ನ ಹೆಂಡತಿಯ ವರ್ತನೆಯನ್ನ ಇಲ್ಲ ಇರ್ಲಿ, ಇಲ್ಲ ಹೋಗ್ಲಿ ಅನ್ನೋ ಮಟ್ಟಿಗೆ ನೀವು ಅದನ್ನು ಖಂಡಿಸ್ಲೇ ಇಲ್ಲ. ಯಾವಾಗ ಹೀಗೆ ಇನ್ನೊಂದು ಸಂಬಂಧ ಇದೆ ಅಂತ ಗೊತ್ತಾಯ್ತು, ಆವಾಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋ ನಿರ್ಧಾರ ಮಾಡಿದ್ರಿ, ಅಥವಾ ಏನೋ ಮಾಡೋ ನಿರ್ಧಾರ ಮಾಡಿದ್ರಿ ಹೊರತು ಅಲ್ಲಿವರೆಗೂ ಕೂಡ ನೀವು ಇದನ್ನು ಮುಚ್ಚಿಟ್ಕೊಂಡೇ ಬಂದ್ರಿ, ಹೌದಲ್ಲ? ಆದಷ್ಟು ಸುಮಾರು 4-5 ಸರಿ ಅವ್ರು ಪಂಚಾಯತ್ಗೆಲ್ಲ ಮಾಡಿಸಿ, ಇಲ್ಲ ತಿದ್ಕೊಂಡು ಹೋಗು ಅಂತ ಅವ್ರಿಗೆ ಬಾರಿ ಹೇಳಿದ್ರು. ಊರ್ನರೆಲ್ಲ ಇಲ್ಲಿ ಊರ್ನರು ಹೇಳಿದ್ರು, ಅವನಷ್ಟು ಬೆಳಗ್ಗೆನಿಂದ ಸಂಜೆ ತನಕ ದುಡಿತಾನೆ, ಕೆಲಸ ಮಾಡ್ತಾನೆ, ಯಾವ ಕೆಟ್ಟ ಹ್ಯಾಬಿಟ್ಸ್ ಇಲ್ಲ, ನೀ ಯಾಕೆ ಹಿಂಗ್ ಮಾಡ್ತೀಯ ಅಂತ. 1-2 ದಿನ ಸರಿ ಇರೋದು, ಮತ್ತೆ ಮೂರನೇ ದಿನದಿಂದ ಇದೇ ಆಯ್ತು. ಇಲ್ಲಪ್ಪ, ಊಟ ಕೊಡಲ್ಲ, ಅಡಿಗೆ. ಧರ್ಮ ಹೇಳುತ್ತೆ, ಯಾವಾಗ ಒಂದು ಹೆಣ್ಣಿನ ಚಾರಿತ್ರ್ಯ ಶುದ್ಧ ಇಲ್ಲ, ಮತ್ತೆ ಆಕೆ ಪದೇ ಪದೇ ಮಾಡಿದ ತಪ್ಪನ್ನೇ ಹಾವಿನ ಕೈಲಿ ಕಚ್ಚಿಸ್ಕೊಳ್ಬೇಕು, ಹೌದು. ಆದರೆ ಒಂದೇ ಹಾವಿನ ಕೈಲಿ ಪದೇ ಪದೇ ಕಚ್ಚಿಸ್ಕೊಳ್ಳೋದು ಹಾವಿನ ತಪ್ಪಲ್ಲ, ಅದು ನಿನ್ನದೇ ತಪ್ಪಾಗಿರುತ್ತೆ, ಹೌದಲ್ಲಪ್ಪ? ಹೌದು. ಇವತ್ತು ಈ ಧರ್ಮವನ್ನ ಅಟ್ಲೀಸ್ಟ್ ಈಗಲಾದ್ರೂ ನಿನ್ನ ಹೃದಯಕ್ಕೆ ತಂದುಕೊಳ್ಳಪ್ಪ. ಆಯ್ತು, ಈಗ ನಾನು ಹೇಳ್ತೀನಿ ಕೇಳಿಸ್ಕೋ. ಇಲ್ಲಿ ಯಾವ ಪುರುಷ ನಿನ್ನಂತ ಒಬ್ಬ ಸಜ್ಜನ ಮನುಷ್ಯನ ಬದುಕಲ್ಲಿ ಬಂದು ಯಾವ ಹೆಣ್ಣು ಮತ್ತೆ ಪಕ್ಕದ ಮನೆಯ ಪುರುಷ ಅಕ್ಷರಶಃ ನಿನ್ನ ಕಣ್ಣ ಮುಂದೆ ರವರವ ನರಕವನ್ನು ಅವರು ನೋಡಬೇಕು. ಇವನ್ ನಾಳೆ ದಿನ ಬಂದು ನಿನ್ನ ಪಾದಕ್ಕೆ ಬಿದ್ದು ನನ್ನ ಹೆಂಡತಿಗೆ ಏನೂ ಆಗಬಾರ್ದು ಅಂತ ನೀನು ಕೇಳಿಕೊಂಡ್ರು ಅದು ತಪ್ಪಲ್ಲ. ಆದರೆ ಒಬ್ಬ ಗಂಡನಾಗಿ, ಒಬ್ಬ ಪುರುಷನಾಗಿ ನಿಮ್ಮ ದೌರ್ಬಲ್ಯ ಕೂಡ ಆಕೆಗೆ ವರವೇ ಆಗಿದೆ.
ಆಕೆಯ ಈ ಮಟ್ಟಿನ ನಡತೆಗೆಟ್ಟ ಈ ಮನಸ್ಥಿತಿಗೆ ನಿಮ್ಮ ದೌರ್ಬಲ್ಯವೂ ಇದೆ. ನೀವು ಹೇಳ್ತೀರ, ನಾನು ಒಳ್ಳೆಯವನಾಗಿದ್ದಿದ್ದೆ ತಪ್ಪ, ನಾನು ಕ್ಷಮಿಸಿದ್ದೆ ತಪ್ಪ. ಆಯಿತು, ಕ್ಷಮೆಗಳು ಎಷ್ಟಾದೋ, ಎಷ್ಟು ಕ್ಷಮೆಗಳು ಹಾಕೊಂಡು ಬಂದ್ರಿ. ಇವತ್ತು ಹೋಗಿದ್ದಾಳೆ, ಮಕ್ಕಳನ್ನ ನೀವು ಸಾಕ್ತಾ ಇದ್ದೀರಾ, ಏನೋ ನಾಳೆ ಆಗುತ್ತೆ, ಅವರವರ ಹಣೆ ಬರ ಏನಿರುತ್ತೋ. ಇವತ್ತು ಏನು ಸಾಕ್ತಾ ಇದ್ದೀರಾ ಅದನ್ನು ಯಾವತ್ತೂ ಮಾಡ್ಬೋದಿತ್ತು. ಸರಿ, ಹಿಂಗೆ ಇವತ್ತು ಹೋದ್ಲಲ್ಲಪ್ಪ, ಅದಂಗೆ ಯಾವತ್ತೂ ಹೋಗ್ಬಿಟ್ಟಿದ್ರೆ ಎಷ್ಟೊತ್ತಿ ಬದುಕು ಒಂದು ಸ್ಪಷ್ಟತೆ ಸಿಕ್ತಿತ್ತು. ಇಲ್ಲ ನೀವು ಬೇರೆ ಮದುವೆ ಆಗಿರ್ತಿದ್ರಿ ಅಥವಾ ಏನೋ ಒಂದು ಆಗಿರುವುದು. ಬಟ್ ತುಂಬ ತಡವಾಗುವುದು ಕೂಡ ಅದು ಶಾಪವೇ ಹೌದು. ಯಾವುದಕ್ಕೆ ನೀವು ಭಯಪಟ್ಟರೋ ಅದು ಕಡೆಗೂ ನಿಮ್ಮಿಂದ ದೂರ ಆಗಲಿಲ್ವಲ್ಲ. ಇವತ್ತು ಬಂದು ನಿಮ್ಮ ಹತ್ರನೇ ಕೂತಿದೆಯಲ್ಲ. ಆ ವಿರಹ ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋದು ಅಥವಾ ಹೆಂಡತಿ ಓಡೋಗಿದ್ದು ಅಥವಾ ಹೆಂಡತಿ ಈಗ ಇಲ್ಲದೆ ಇರೋದು, ಇದೆಲ್ಲ ಆಗಬಾರ್ದು ಅಂತಲೇ ತಾನೇ ಅಲ್ಲಿ ಕಚ್ಕೊಂಡು ಬಂದ್ರಿ. ಮತ್ತೆ ಆಯ್ತಲ್ಲ, ತಡೆಯೋಕ್ಕಾಗಲಿಲ್ವಲ್ಲ ಮತ್ತೆ. ಈಗ ನಾನು ಹೇಳೋದು, ಇಂತಹ ಅಂದರೆ ನನಗೆ 24 ಗಂಟೆ ಅಥವಾ ದಿನದ ಒಂದಷ್ಟು ಸುಖ ನನಗೆ ಬೇಕು, ನಿನ್ನಿಂದ ಆಗುತ್ತಾ? ಆಗಲಿಲ್ಲ, ಅದಕ್ಕೆ ನಾನು ಬೇರೆ ಪುರುಷನನ್ನು ಇಟ್ಕೊಳ್ತೀನಿ ಅನ್ನೋದಾದರೆ ಇವರು ಸಂಸಾರಸ್ಥರ ಮನೆಯಲ್ಲಿ ಇರೋದಕ್ಕೆ ಅಯೋಗ್ಯರು. ನಾಳೆ ನಿನ್ನ ಮಕ್ಕಳು ನಿನ್ನ ಕೈ ತಪ್ಪಿ ಹೋಗಬಾರ್ದು. ತಾಯಿ ಇಲ್ಲದೆ ಹೋದರೆ ಬದುಕಬಹುದು, ತಂದೆ ಇಲ್ಲದೆ ಹೋದರೆ ಬದುಕಬಹುದು. ಆದರೆ ಇಂಥ ಕೆಟ್ಟ ಮನಸ್ಥಿತಿಯ ತಾಯಿಯನ್ನು ನೀವು ಆಕೆಗೆ ಪರಿಚಯ, ಅಂದರೆ ಒಬ್ಬ ಮಗನಿಗೆ ತನ್ನ ತಾಯಿ ಇಲಾಸಿ ಹಿಂದೆಯಾಸಿ ಹೋಗಿ ಪಕ್ಕದ ಮನೆಯವನ ಜೊತೆ ಮಲಗು ಬರ್ತಾಳೆ ಅಂದಾಗ ಒಬ್ಬ ಮಗನಿಗೆ ಏನು ನೋವಾಗಿರ್ಬೇಕಯ್ಯ ಅದು? ಹೇಳಕ್ ಆಗ್ತಿರ್ಲ ಸ್ವಾಮಿ, ಈಗ ಒಬ್ಬ ಪುರುಷನಾಗಿ ನೀವೆಚ್ಚೆತ್ಕೊಳ್ಳಿ. ತಾಯಿ ಇಲ್ಲದೆ ತಂದೆ ಇಲ್ಲದೆ ಬದುಕಿರೋ ಎಷ್ಟೋ ಮಕ್ಕಳಿದ್ದಾರೆ. ಅಂಥದ್ರಲ್ಲಿ ತಂದೆ ಅನ್ಸ್ಕೊಂಡವ್ರು ಇದ್ದೀರಾ? ಭರವಸೆ ಇಟ್ಕೊಳ್ಳಿ. 5 ರೂಪಾಯಿ ದುಡಿಲಿ, 500 ರೂಪಾಯಿ ದುಡಿಲಿ, ಪರವಾಗಿಲ್ಲ. ಮಕ್ಕಳನ್ನ ನೀವು ಸಾಕಿ. ಆಕೆಯ ಡೈವರ್ಸ್ ಕೊಡ್ಲಿ ಕೊಡ್ದೇನೆ ಇರಲಿ, ಆಕೆಯನ್ನು ದೂರ ಇಟ್ಟು ನಿನ್ನ ಮಕ್ಕಳನ್ನು ನೀವು ನೋಡ್ಕೊಳ್ಬೇಕು. ಆದರೆ ಡೈವರ್ಸ್ ತಗೊಳ್ಳೋ ವಿಚಾರದಲ್ಲಿ ನೀವೇನು ಹೆಜ್ಜೆ ಇಟ್ಟಿದ್ದೀರಲ್ಲ ಅದು ಸತ್ಯ, ನೀವು ಅದನ್ನೇ ಮಾಡಬೇಕು. ಅದ್ರ ಹೊರತಾಗಿ ಈಗ ಯಾರೋ 4 ಜನ ಸೇರ್ಕೊಂಡು ನ್ಯಾಯ ಮಾಡಿ ನಿನ್ನ ಹತ್ರ ಕೂರಿಸಿದ್ರು ಕೂಡ ನಾನು ಹೇಳ್ತೀನಿ, ಎಲ್ಲಿಯವರೆಗೂ ಆಕೆಯ ಚರ್ಮ ಸುಕ್ಕುಗಟ್ಟುವುದಿಲ್ಲ, ಎಲ್ಲಿಯವರೆಗೂ ಆಕೆಯ ಸೌಂದರ್ಯ ಆಕೆಯಿಂದ ಸ್ವಲ್ಪ ಮಟ್ಟಿಗೆ ದೂರ ಹೋಗುವುದಿಲ್ಲ, ಅಲ್ಲಿಯವರೆಗೂ ನೀವು ಕೇವಲ ಗಂಡನಾಗಿರ್ತೀರಾ. ಆದರೆ ಅವಳ ಸುಖಕ್ಕೆ ಅವಳು ಬೇರೆ ದಾರಿ ಹುಡುಕೊಳ್ತಾಳೆ. ಹೌದು, ಇವಾಗ್ಲೂ ಚೆನ್ನಾಗಿ ಹೇಳ್ತಿದಾರೆ, ಅವ್ಳು ಮಾಡ್ತಿರಲ್ಲ. ಅದು ಬೇಡ, ಅದು ಮೈಲಿಗೆ ಆಗಿ ಬಹಳ ವರ್ಷಗಳೇ ಆಗೋಗ್ಬಿಟ್ಟಿದೆ. ಯಾರೋ ಬೇಡ ಅಂತ ಬಿಟ್ಟ ಹಣ್ಣನ್ನು ನೀವು ತಿನ್ಕೊಂಡು ಕೂತಿದ್ದೀರಿ. ಆಯ್ತು, ಅದು ತಪ್ಪಲ್ಲ. ಆಕೆ ಹಿಂದೆ ಎಷ್ಟು ಕೆಟ್ಟು ಹೋಗಿದ್ರು ಕೂಡ ಹೆಂಡತಿ ಅಂತ ಸ್ವೀಕಾರ ಮಾಡೋದ್ರಲ್ಲ, ಆ ಹೆಣ್ಣಿಗೂ ಒಂದು ಬದುಕು ಕೊಟ್ಟಂಗೆ ಆಗಿತ್ತು. ಆದ್ರೆ ಅದು ಆದ್ಮೇಲೂ ಮುಂದುವರಿಸೋದಿದೆಯಲ್ಲ, ಇದು ಅಕ್ಷಮ್ಯ, ಇದು ಬೇಡ. ನೋಡಿ, ಇಲ್ಲಿ ನಾನು ಹೇಳೋದು, ಮನಸ್ಸು ಮಾಡಿ. ಎಷ್ಟು ತಾಯಿ ಇಲ್ಲದ ಮಕ್ಕಳು ತಂದೆಯನ್ನೇ ತಾಯಿ, ತಂದೆ, ಅಜ್ಜ, ಅಜ್ಜಿ ಎಂದುಕೊಂಡು ತಂದೆ ಪ್ರೀತಿಯಲ್ಲೇ ಎಷ್ಟು ಜನ ಮಕ್ಕಳು ಬೆಳೆದಿದ್ದಾರೆ. ನಿಮ್ಗೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ಈಗೆಯ ನೆನಪಲ್ಲಿ ನಾನು ಸಾಕ್ತೀನಿ ಸ್ವಾಮಿ, ನಾನು ನನ್ನ ಜೀವನರು ಒತ್ತೆ ಇಟ್ಟು ನಾನು ಸಾಕ್ತೀನಿ. ಆದ್ರೆ ಕೋರ್ಟ್ ಮಕ್ಕಳನ್ನ ಅವ್ರಿಗೆ ಕೊಡ್ಬೇಕು ಅಂತ ಹೇಳುತ್ತೆ ಅನ್ನೋದೇ ನನ್ನ ನೋವು. ಕೋರ್ಟ್ ಕೇಳಿಸ್ಕೊಳ್ಳಿ, ಅವ್ರು ಮಾಡು, ಕೋರ್ಟ್ ಹೇಳ್ಬೋದು, ಅವಳು ಮಾಡಿ ಹೋಗಿದ್ದನ್ನು ಕೇಳ್ತಾ ಇಲ್ಲ ಸ್ವಾಮಿ. ಲಾಯರ್ಸ್ಗಳು ಹೇಳೋದು ಇಲ್ಲ, ಕೋರ್ಟಿಗೆ ಅವಳಿಗೆ 6 ವರ್ಷದ 7 ವರ್ಷದ ಒಳಗಿನ ಮಕ್ಕಳು ಅವಳಿಗೆ ಕೊಡ್ಬೇಕು ಅಂತ. ಅವಳಿಗೆ ಕೊಟ್ರೆ ಮಕ್ಕಳು ಹೋಗ್ಬಿಡ್ತಾವ, ಹಾಳಾಗ್ಬಿಡ್ತಾವೆ. ಅದೇ ನನ್ ಗುರಿ, ಹಾಳಾಗ್ಬಾರ್ದು ಅನ್ನೋದೇ ನನ್ಗೆ. ಕೇಳಿಸ್ಕೊಳಪ್ಪ, ಕೋರ್ಟು ಕಾನೂನಿಗೂ ಮೀರಿದ ಒಂದು ಪ್ರಕೃತಿ ಧರ್ಮ ಅಂತ ಒಂದಿದೆ. ಯಾವುದು ನನ್ನ ಮನಸ್ಸಿಗೆ ಹಿಡಿಸ್ಲಿಲ್ವೋ, ಸರಿಯಾಗಿ ಕೇಳಿಸ್ಕೊಳಪ್ಪ, ಯಾವುದು ನನ್ನ ಮನಸ್ಸಿಗೆ ಹಿಡಿಸ್ಲಿಲ್ವೋ, ಏನೋ ಅವರ ಬಲವಂತಕ್ಕೆ ನಾನು ಒಂದಷ್ಟು ದಿನ ಅವ್ರ ಜೊತೆ ಇರಬಹುದು. ಆದರೆ ನನಗೆ ಅವರ ವ್ಯಕ್ತಿತ್ವ ಸರಿ ಇಲ್ಲ ಅಥವಾ ಅವ್ರ ಹತ್ರ ಇದ್ರೆ ಅಪಾಯ ಅಂತ ಗೊತ್ತಾದಾಗ ನಾನು ಖಂಡಿತ ನನಗೆ ಎಲ್ಲಿ ಒಳ್ಳೇದಾಗುತ್ತೋ ನಾನು ಆ ಕಡೆ ಹುಡುಕೊಂಡು ಹೋಗ್ತೀನಿ. ಅದೇ ಥರ ಇವತ್ತು ಕಾನೂನುಗಳು ಆ ಮಕ್ಕಳನ್ನು ಅಲ್ಲಿ ಕೊಡ್ಬೋದು. ಆದರೆ ಆ ಮಕ್ಕಳ ಹೃದಯದಲ್ಲಿ ನಿಜಕ್ಕೂ ಧರ್ಮ ಇದೆ, ಭಗವಂತ ಇದ್ದಾನೆ ಅನ್ನೋದಾದರೆ ಆ ಹೆಣ್ಣು ಅಥವಾ ಈ ತಾಯಿ ಅಂತಕ್ಕಂಥವಳು ನನ್ನ ಬದುಕಿಗೆ ಒಳ್ಳೆಯವಳಲ್ಲ ಅಂತ ಅವರು ಬರೋ ದಿನ ಬಂದೇ ಬರುತ್ತೆ, ಅವರು ಬರ್ತಾರೆ. ಬಟ್ ಈಗ ಅಯ್ಯೋ ಕೋರ್ಟ್ ಎಲ್ಲಿ ಕೊಟ್ಟುಬಿಡೋದು, ಕಾನೂನಿಗೆ ತಲೆಬಾಗಬೇಕು, ಬೇರೆ ವಿಧಿ ಇಲ್ಲ. ಈಗ ನಾನು ಹೇಳೋದು, ಇಲ್ಲ ಸರ್, ನನ್ನ ಮಕ್ಕಳು ದೇವ್ರಂತವ್ರು ಸರ್, ಅವರು ಬರ್ತಾರೆ ಸರ್, ನಾನು ಅವ್ರಿಗೋಸ್ಕರ ಕಾಯ್ತೀನಿ ಸರ್, ಇವಳು ಡೈವರ್ಸ್ ಕೊಡಲಿ ಕೊಡದೇನೆ ಇರಲಿ ಸರ್, ನನ್ನ ಮಕ್ಕಳಿಗೋಸ್ಕರ ನಾನು ಬದುಕ್ತೀನಿ. ಇವಳು ಈಗ ಆಗಲೇ ಅವಳು ಕಲುಷಿತಳಾಗಿದ್ದಾಳೆ, ಅವಳನ್ನು ತೊಳೆಯುವ ಯಾವ ಸೋಪು ಕೂಡ ಇಲ್ಲಿಲ್ಲ.
ಕೇವಲ ನಿಮ್ಮ ಆಲೋಚನೆ, ನಿಮ್ಮ ಕಾಳಜಿ ಹಾಗೂ ನಿಮ್ಮ ಆತಂಕ ಇರಬೇಕಾಗಿರುವುದು ನಿಮ್ಮ ಮಕ್ಕಳ ಕುರಿತಾಗಿಯೇ ಹೊರತು ಈಕೆಯನ್ನು ಮತ್ತೆ ಹೇಗೆ ಮನಪರಿವರ್ತನೆ ಮಾಡಬಹುದು? ಸಾಧ್ಯವೇ ಇಲ್ಲ. ಒಬ್ಬ ಕ್ಯಾನ್ಸರ್ ಪೇಷಂಟನ್ನು ಮತ್ತೆ ಗುಣಪಡಿಸಬಹುದು, ಅರ್ಥ ಆಯ್ತಲ್ಲ? ಹಾಗೆ ಒಬ್ಬ ಕೆಟ್ಟ ವಾಸಿಯಾಗದ ಕಾಯಿಲೆಯನ್ನು ಸರಿ ಮಾಡಬಹುದು. ಆದರೆ ಯಾವ ವ್ಯಕ್ತಿಗೆ ಕಾಮವಾಸನೆ ವಿಕೃತವ ಹಂತಕ್ಕೋಗಿರುತ್ತೋ ಅವರನ್ನ ಕಾಲವೇ ಹೊಡೆತ ಕೊಡಬೇಕು ಹೊರತು ಮನುಷ್ಯರಿಂದ ಅದು ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಸಮಾಜಕ್ಕೋ ನಿಮ್ಮ ಒಡ ಹುಟ್ಟಿದವ್ರಿಗೋ ಇನ್ಯಾರಿಗೋ ಅಂಜಿಕೆ ಪಟ್ಟುಕೊಂಡು ಭಯ ಪಟ್ಟುಕೊಂಡು ದಯವಿಟ್ಟು ಮತ್ತೆ ಅದೇ ಎಡವಟ್ಟುಗಳನ್ನು ಮಾಡಿಕೊಳ್ಳಬೇಡಿ. ಸಮಾಜ ಏನಾದರೂ ಅಂದ್ಕೊಳ್ಳಿ, ನೀವು ದುಡಿಬೇಕು, ನೀವು ತಿನ್ನಬೇಕು, ನೀವು ನಿಮ್ಮ ಜೀವನವನ್ನು ನೋಡಿಕೊಳ್ಬೇಕು. ಅಂಥದ್ರಲ್ಲಿ ನೀವು ಈ ಹೆಣ್ಣಿನಿಂದ ಕಾನೂನಾತ್ಮಕ ವಿಚ್ಛೇದನ ಪಡ್ಕೊಳ್ಳೋದೇ ನಿಮ್ಮ ಮೊದಲ ಗುರಿ. ನಾನು ಹೋಗಿನಿ, ನಾನು ಹೋದ ದಾರಿ ಸರಿ ಇದೆಯಲ್ಲೋ ಅಂತ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಖಂಡಿತ ಸರಿ ಇದೆ, ಖಂಡಿತ ಸರಿ ಇದೆ. ಇಲ್ಲಿ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಏನೂ ಕಾರಣ ಇಲ್ಲ. ಯಾಕಂದ್ರೆ ನೀವು ಕೊಟ್ಟ ಕ್ಷಮೆಗಳ ಲೆಕ್ಕ ಆಗಾಗಲೇ ಮರ್ತು ಹೋಗ್ಬಿಟ್ಟಿದೆ. ಅದಕ್ಕೆ ಲೆಕ್ಕವೇ ಇಲ್ಲ, ಅಷ್ಟು ಕ್ಷಮೆ ಕೊಟ್ಟಿದ್ದೀರಿ. ಆದ್ರೆ ಇದಾದ್ಮೇಲೂ ಹೋದಾಗ ಅಂಥವ್ರ ಜೊತೆ ಇದ್ರೆ ಏನಾಗುತ್ತೆ ಗೊತ್ತೇನಪ್ಪ? ಹೇಗೆ ಒಂದು ಸಿಡಿಲು ಬರಿದಾಗ ಮರದ ನೆರಳಲ್ಲಿ ನಿಂತ ಒಬ್ಬ ಮನುಷ್ಯ ಕೂಡ ಆ ಸಿಡಿಲು ಹೊಡೆದಿದ್ದು ಮರಕ್ಕೆ ಆದರೂ ಕೂಡ ಮರದಡೆ ನಿಂತ ಕಾರಣಕ್ಕೆ ಆ ಮನುಷ್ಯನೂ ಬಲಿಯಾಗುತ್ತಾನೆ. ಆ ಮನುಷ್ಯನದೇನೂ ತಪ್ಪಿಲ್ಲದೆ ಹೋದ್ರೂ ಕೂಡ. ಹಾಗೆ ಇಂಥವರ ನೆರಳಲ್ಲಿ ಇರೋದಿದೆಯಲ್ಲಪ್ಪ, ಅವರು ಬೇರೆಯಲ್ಲ, ನೀವು ಬೇರೆಯಲ್ಲ. ಹೌದಲ್ಲ? ಹೌದು ಸರ್, ಹೌದು. ಹಾಗಾಗಿ ಮೊದಲು ನಿಮ್ಮ ಜೀವನದ ಗುರಿ ಏನಂದ್ರೆ ಈ ಸಮಾಜದೆದುರು ನೀವು ಒಳ್ಳೆಯವರಾಗುವುದಲ್ಲ. ಇಂತಹ ಕೆಟ್ಟ ಜೀವಿಗಳಿಂದ ನೀವು ಹೊರಗಡೆ ಬರಬೇಕು. ಪರವಾಗಿಲ್ಲ, ಅದೇನು ಕೊಟ್ಟು ಅದೇನು ಸರಿ ಮಾಡಿಕೊಂಡು ಕೆಲವೊಂಚೂರು ಕಳ್ಕೊಂಡ್ರೂ ಪರವಾಗಿಲ್ಲ, ಅವಳಿಗೆ ಏನೋ ಜೀವನಾಂಶ ಕೊಟ್ಟರು ಪರವಾಗಿಲ್ಲ. ನಾನು ಇಂತಹ ಕ್ರಿಮಿಕೀಟಗಳಿಂದ ಹೊರಗಡೆ ಬರಬೇಕು. ನಾಳೆ ಅವಳು ಎಲ್ಲೋ ಹತ್ತಿಸಿಕೊಂಡು ಬರುವ ಕಾಯಿಲೆಗೆ ನೀನು ಗುಣಪಡಿಸ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ. ಅರ್ಥ ಆಯ್ತಲ್ಲಪ್ಪ? ಗೊತ್ತಾಯ್ತು ಸ್ವಾಮಿ. ಇದನ್ನೇ ಮೊನ್ನೆ ಅವತ್ತು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇದೇ ಮಾತು ನಂಗೆ ಹೇಳಿದ್ರು ಅವರು. ನೀವ್ ಏನ್ ಹೇಳಿದ್ರು ಇದನ್ನೇ ಹೇಳಿದ್ರು. ಅವಳು ಮಾಡೋ ಕೆಟ್ಟ ಕೆಲ್ಸಕ್ಕೆ ಅವಳಿಗೆ ಬರೋ ರೋಗ ನಿನಗ್ ಬರಬಹುದು, ಬರುತ್ತೆ. ನಾನು ಮತ್ತೆ ಅದನ್ನೇ ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಅವಳು ಹೊತ್ತುಕೊಂಡು ಬರುವ ಎಲ್ಲ, ಅದು ರೋಗದ ರೀತಿಯ ಪಾಪಗಳಿರಬಹುದು, ಅಥವಾ ನಿಶಕ್ತಿಯ ಪಾಪಗಳಿರಬಹುದು, ಅಥವಾ ಹೊರಗಿನ ದುಷ್ಟ ಎಲ್ಲಾ ವಿಚಾರಗಳಿಗೂ ನೀವು ಆಶ್ರಯ ಕೊಡುವುದು ಧರ್ಮ ಅಲ್ಲ. ಈಗ ನಿಮ್ಮನ್ನ ನೀವು ಮೊದಲು ರಕ್ಷಣೆ ಮಾಡಿಕೊಳ್ಳಿ. ನೀವು ಬದುಕಿದ್ರೆ ಮಕ್ಕಳನ್ನ ರಕ್ಷಣೆ ಮಾಡ್ತೀರಾ. ಅರ್ಥ ಆಯ್ತಲ್ಲ? ಈ ಹೆಣ್ಣಿಗೆ ನಿಮ್ಮಂತ ಯೋಗ್ಯ ಪುರುಷರ ಜೊತೆ ಇರೋದು ಯೋಗ ಇರೋದಿಲ್ಲ. ಅವ್ರಿಗೆ ಏನಿದ್ರು ಸುಖ ಕೊಡೋರು ಬೇಕಾ? ನನ್ ಮನೇಲಿ ಬೆಳೆದಾಳೆ, ನನ್ ಮಗಳೇ ಅವಳು. ನಾನು ಹಾಕ್ತೀನಿ, ನಾನ್ ಕೊಡಲ್ಲ ಅಂದ್ರೆ
ಆಹಾಹಾ. ದೇವಾ. ಹೌದು ಸ್ವಾಮಿ, ಮಗಳು ಅಂತ ಕರಿತೀಯ, ಮಗಳು ನಿನ್ಗೆ ಹುಟ್ಲೇ ಇಲ್ಲ, ಏನ್ ಇದ್ರ ಯಾವ ಇದ್ರಿಲ್ಲ ಎಂತ ಯಾವ ಆಧಾರದ ಮೇಲೆ ಮಗಳು ಅಂತ ಕರಿತೀಯ ನೀನು ಅಂತಾಳೆ. ಆಯ್ತು. ನಾನ್ ಬಿಡಲ್ಲ ಸ್ವಾಮಿ, ನಾನ್ ಮಕ್ಕಳನ್ನ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊತಾ ಇದೀನಿ ಅಂದ್ರೆ ಇಡೀ ಊರೇ ಹೇಳುತ್ತೆ, ಅಷ್ಟು ಚೆನ್ನಾಗಿ ಯಾರು ಸಾಕಲ್ಲ ತಂದೆ ಆದವನು. ಆಯ್ತು, ಈ ವಿಚಾರವಾಗಿ ಚೆನ್ನಾಗಿ ಸಾಕ್ತಾ ಇದೆ. ಕೃಷ್ಣನ ಅನುಗ್ರಹ ಇದೆ, ಭಗವಂತನ ಅನುಗ್ರಹ ಇದೆ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮುಂದಿನ 4 ಅಥವಾ 6 ವರ್ಷಗಳ ಒಳಗೆ ಯಾವ ಮಕ್ಕಳನ್ನು ನಿಮ್ಮ ಜೊತೆ ಇಟ್ಟುಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಿ, ಕಾನೂನಾತ್ಮಕವಾಗಿ ಏನೋ ಅವ್ರ ಜೊತೆ ಸೇರಿಸಬಹುದೇನೋ, ಆದರೆ ಮುಂದಿನ 6 ವರ್ಷಗಳ ಒಳಗಾಗಿ ಆ ಮಕ್ಕಳು ಅಲ್ಲಿ ತ್ಯಜಿಸಿ ನಿನ್ನನ್ನೇ ಹುಡುಕಿ ಬರ್ತವೆ. ನೀನು ಜೀವಂತವಾಗಿರು, ಚೆನ್ನಾಗಿ ದುಡ್ಡು ಮಾಡಿಕೊಂಡಿರು, ಚೆನ್ನಾಗಿ ಆರೋಗ್ಯ ಕಾಪಾಡಿಕೊಂಡಿರು, ಆ ಮಕ್ಕಳ ಜೊತೆ ಒಳ್ಳೆ ಜೀವನವನ್ನು ಬದುಕುವ ಯೋಗ ನಿನಗೆ ಬಂದೇ ಬರುತ್ತೆ. ಆ ಹೆಣ್ಣನ್ನು ತ್ಯಜಿಸಿ ನಿನ್ನ ಬಳಿ ಬಂದೇ ಬರ್ತಾರೆ. ನೀವು ಆ ಹೆಣ್ಣನ್ನು ಯಾವುದೇ ಕಾರಣಕ್ಕೂ ಸ್ವೀಕರಿಸಬೇಡಿ. ಏನೇನು ಮಾತಾಡಿದ್ದಾಳೆ ಅದೆಲ್ಲದಕ್ಕೂ ಆಕೆ ಬೆಲೆ ತೆರಬೇಕು. ಅದು ಅತಿ ಶೀಘ್ರದಲ್ಲೇ ಆಗುತ್ತೆ. ಆದರೆ ಆ ಸುತ್ತಮುತ್ತ ನೀವಿದ್ರೆ ಅದಕ್ಕೆ ನೀವು ಬಲಿಯಾಗ್ತೀರ. ಸ್ವಲ್ಪ ಭಗವಂತನೇ ನಿಮ್ಮಿಂದ ಅದರಿಂದ ದೂರ ಇಟ್ಟಿದ್ದಾನೆ, ನೀವು ದೂರನೇ ಇರಿ, ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಇದರಿಂದ ಈಗಾಗಲೇ ನಿಮ್ಗೆ ವಿಚ್ಛೇದನ ಆಗೋಗಿದೆ, ಕಾನೂನಿಂದ ಒಂದು ಪತ್ರ ಬರಬೇಕಷ್ಟೇ. ಅರ್ಥ ಆಯ್ತಲ್ಲ? ಅದು ಆಲ್ರೆಡಿ ನಿಮ್ದು. ಮೊನ್ನೆ ಸ್ವಾಮಿ ಜಡ್ಜು ನನ್ನನ್ನು ಸ್ಪೆಷಲ್ ಆಗಿ ಕರೆದು ಕೇಳಿದ್ರು, ಸ್ವಾಮಿ ಏನೋ ಸರಿ ಹೋಗ್ತಾಳೆ, ತಿದ್ಕೊಂಡು ಹೋಗ್ತಾಳೆ, ಇಲ್ಲೊಂದ್ಸತಿ ಅಡ್ಜಸ್ಟ್ ಮಾಡ್ಕ. ನಾನ್ ಜಡ್ಜ್ ಹತ್ರ ಹೇಳಿದೆ, ಸ್ವಾಮಿ ನನ್ನ ಭವಿಷ್ಯ ಬೀದಿಗೆ ಬಂದಿದೆ, ಆ ಮಕ್ಕಳು ಭವಿಷ್ಯ ಬೀದಿಗೆ ಬರಕ್ ನಾನ್ ಬಿಡಲ್ಲ, ನನ್ಗಾಗದೇ ಇಲ್ಲ ಅಂದೆ. ನನ್ಗಾಗಲ್ಲ ಸ್ವಾಮಿ, ನನ್ನ ಭವಿಷ್ಯ ಅಂತೂ ಇವಳಿಂದ ಬೀದಿ ಬಂದಿದೆ, ಹೋಗ್ಲಿ. ನಾಳೆ 2 ಮಕ್ಳು ಭವಿಷ್ಯ ಬೀದಿ ಬಂದ್ಮೇಲೆ ಅವ್ ಇನ್ನೂ ಬೆಳಿಬೇಕಾದವು, ಬದುಕ್ಬೇಕಾದವು. ಅವಳ ಭವಿಷ್ಯ ನಾನ್ ಬೀದಿಗೆ ತರಕ್ ನಾನ್ ರೆಡಿ ಇಲ್ಲ. ಅವಳು ಎಲ್ಲಿ ಇರ್ತಾಳೋ ಅಲ್ಲಿ ಇರ್ಲಿ, ನನ್ನಷ್ಟು ನಾನು ಇರ್ತೀನಿ, ನನ್ನ ಮಕ್ಳು ಸಾಕ್ತೀನಿ ಅಂತ. ಆಯ್ತಪ್ಪ, ಇದೇ ನಿರ್ಧಾರ ಸರಿ ಇದೆ. ಇದಕ್ಕೆ ಬದ್ಧನಾಗಿರು ಎಂದಿಗೂ ಕೂಡ. ಇನ್ನು ಯಾವ ಹೆಣ್ಣಿನ ವಿಚಾರವೂ ಕೂಡ ನಿನ್ನ ಹಣೆಯಲ್ಲಿ ಇಲ್ಲ. ಅರ್ಥ ಆಯ್ತಲ್ಲ? ನಿನ್ನ ಮಗಳೇ ನಿನ್ನ ಪಾಲಿಗೆ ತಾಯಿ ತಂದೆ ಎಲ್ಲವೂ ನಿನ್ನ ಮಗಳೇ ಆಗ್ತಾಳೆ. ಮಕ್ಕಳು ದೇವರ ಸಮಾನ, ನಂಬಪ್ಪ, ಅವರಲ್ಲಿ ವಿಷ ಇಲ್ಲ. ಈಗ ಕಾನೂನು ಸಮಾಜ ಸೇರಿ ಅವಳ ಹತ್ರ ಮಕ್ಕಳನ್ನು ಕಳಿಸಬಹುದು. ಆದರೆ ಒಂದು ಆಲೋಚನೆ ಮಾಡಪ್ಪ, ನೀವು ಒಂದು ಕೆಳಗೆ ಬಿದ್ದಿರುವ ಎಲೆಯನ್ನು ಬೇಕು ಅಂತ ಒಂದು ಕಡೆ ತಣ್ಣಗಿಡಬಹುದು, ಆದರೆ ಗಾಳಿ ಯಾವ ಕಡೆ ತೂರುತ್ತೋ ಬೀಸುತ್ತೋ ಆ ಕಡೆ ಆ ಎಲೆ ತೂರ್ಕೊಂಡು ಹೋಗುತ್ತೆ. ಅಂದರೆ ಎಲೆಗೆ ಎಲ್ಲಿಗೂ ಹೋಗಬೇಕು ಅನ್ನೋ ಸ್ವಾತಂತ್ರ್ಯ ಇಲ್ಲ, ಆದರೆ ಗಾಳಿ ಯಾವ ಕಡೆ ಹೋಗುತ್ತೋ ಎಲೆನೂ ಆ ಕಡೆ ಹೋಗುತ್ತೆ. ಹೌದಲ್ಲಪ್ಪ? ಹಾಗೆ ಧರ್ಮ ಯಾವ ಕಡೆ ಬೀಸುತ್ತೆ ಅದೇ ಕಡೆ ಮಕ್ಕಳ ದೇವರ ಸಮಾನರು, ಅವರು ಅದೇ ಕಡೆ ಬೀಸ್ತಾರೆ. ಸ್ವಲ್ಪ ಸಮಯ ಬೇಕು. ಯಾವುದೇ ಕಾರಣಕ್ಕೂ ಈ ಹೆಣ್ಣಿನ ಕುರಿತಾಗಿ ಸ್ವೀಕಾರ ಮನೋಭಾವ ನಿನ್ನಲ್ಲಿ ಬರಬಾರ್ದು. ಅದು ಯಾಕೆ ಇದನ್ನು ದೂರ ಇಡ್ತಾ ಇದ್ದೀನಿ ಅಂದರೆ, ಸ್ವಲ್ಪ ನಿಮ್ಮಂಥ ಸಜ್ಜನರ ಜೊತೆ ಇರೋದ್ರಿಂದ ಆಕೆಯ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗ್ಬಿಡುತ್ತೋ ಏನೋ, ನನಗದಿಷ್ಟ ಇಲ್ಲ. ಆಕೆ ಏನು ಮಾತಾಡಿದ್ದಾಳೆ, ಇದು ನಿನಗುಟ್ಟಿದ್ದಲ್ಲ ಕಣೋ, ನೀನೇನೋ ಸಾಕ್ತೀಯಾ, ಬೇರೆಯವನು ಹುಟ್ಟಿರೋದು ಅಂತ ಮಾತು ಬಂದಿದೆಯಲ್ಲಪ್ಪ. ಇದೇ ಕಾರಣಕ್ಕಾಗಿ ಯಾವ ಪುರುಷನ ಧೈರ್ಯದಿಂದ ಈಕೆ ಇದನ್ನು ಹೇಳುತ್ತಿದ್ದಾಳೆ, ಅದೇ ಪುರುಷ ಮತ್ತೆ ಈ ಹೆಣ್ಣು ಇಬ್ಬರೂ ಕೂಡ ಪಾತಾಳಕ್ಕೆ ಹೋಗೋ ದಿನಗಳು ಶೀಘ್ರದಲ್ಲಿ ಬರ್ತವೆ. ಅವಳು ಸಂಪರ್ಕದಲ್ಲಿ ಇರಲಿ ಇಲ್ಲದೆ ಹೋಗಲಿ, ಅವರಿಬ್ಬರು ಏನಾದರೂ ಮಾಡಿಕೊಳ್ಳಿ, ನಿನಗೆ ಅದೀಗ ಬೇಡ. ಸ್ವಲ್ಪ ಆ ದುರಂತ ನಡೆಯೋ ಜಾಗದಿಂದ ನೀನು ದೂರ ಇರು. ನಾನು ನಿಮಗೆ ಅದನ್ನು ಸಲಹೆ ಅಂತ ಭಾವಿಸಿ ಬಹಳ ಎಚ್ಚರಿಕೆಯಿಂದ ಈ ಪವಿತ್ರವಾದ ದಿನದಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಮಕ್ಕಳು ನಿಮ್ಮ ಬಳಿ ಬಂದೇ ಬರ್ತಾರೆ. ನೀವು ಜೀವಂತವಾಗಿರಿ, ನೀವು 4 ಕಾಸು ಸಂಪಾದನೆ ಮಾಡಿ, ಮುಖದಲ್ಲಿ ನಗು ಇಟ್ಕೊಳ್ಳಿ. ಜೀವನ ವಿಶಾಲವಾಗಿದೆ ಒಬ್ಬಳು ಹೋದ ಮಾತ್ರಕ್ಕೆ. ಆದರೆ ಯಾವಾಗ ಇದನ್ನು ಸಮಾಜ ಏನು ಅಂದ್ಬಿಡುತ್ತೋ ಅನ್ನೋ ಭಯಕ್ಕೆ ಒಳಗಾಗ್ತೀರಲ್ಲ, ಬದುಕೋದೇ ಬೇಡ ಅನಿಸ್ಬಿಡುತ್ತೆ. ಸಮಾಜಕ್ಕೆ ಇದನ್ನು ತಗೊಳ್ಳೇಬೇಡಿ. ಸಮಾಜ ಏನಾದರೂ ಅನ್ನಲಿ, ನೀನು ಚೆನ್ನಾಗಿದ್ರು ಅಂತಿತ್ತು, ಈ ಕೆಟ್ಟಿರೋದ್ರಿಂದಲೂ ಅನ್ನುತ್ತೆ, ನಿನಗದು ಬೇಡ. ಮಕ್ಕಳಾಯಿತು, ನೀವಾಯಿತು, ನಿಮ್ಮ ಕೆಲಸ ಆಯಿತು, ಅಷ್ಟಿರಿ. ನಿಮ್ಮನ್ನು ಏನು ಗೇಲಿ ಮಾಡ್ಕೊಂಡು ಓಡಾಡ್ತಾ ಇದ್ದ ಆ ಪುರುಷ ಇದ್ದಾನಲ್ಲ, ಅವನಿಗೂ ಬದುಕಿದೆ, ಆಯಿತು, ಎಲ್ಲವನ್ನು ಕಾಲ ನೋಡಿಕೊಳ್ಳುತ್ತೆ. ಈಗ ಇಲ್ಲಿ ಬಂದಿದ್ದೀರಿ, ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಆ ಹೆಣ್ಣಿನಿಂದ ನಿಮ್ಮನ್ನು ನೀವು ದೂರ ಇಟ್ಕೊಳ್ಳಿ. ಮನಸ್ಸಿನಿಂದ ಈಗಾಗಲೇ ವಿಚ್ಛೇದನ ಆಗೋಗಿದೆ. ಕೇವಲ ಆ ಮಕ್ಕಳ ಕುರಿತಾಗಿ ನಿಮಗೇನು ಕಾಳಜಿ ಇದೆ, ಅದು ಕೇವಲ ಕಾಳಜಿ ಅಲ್ಲ, ಅದು ಒಬ್ಬ ತಂದೆಯಾಗಿ ನಿಮ್ಮ ಕರ್ತವ್ಯ.
ಹೌದಲ್ವಾ? ಹೌದು ನೀವು ಅದನ್ನು ಮಾಡಿ ಹೌದು. ಕಾನೂನಾತ್ಮಕವಾಗಿ ಏನು ಹೋರಾಟ ನಡಿಬೇಕು ಅದು ನಡೀತಾ ಇರಲಿ. ಆಕೆ ಅಯ್ಯೋ ಇಲ್ಲಿ ಸಂಬಂಧಿಕರ ಹತ್ರ ಬಂದು ಇಲ್ಲ ನನಗವನು ಬೇಡ ಅಂತ ಹೇಳೋದು, ಕಾನೂನು ಹತ್ರ ಹೋಗಿ ನನಗವನು ಬೇಕು ಅಂತ ಹೇಳೋದು, ಆಕೆಯ ದ್ವಂದ್ವತೆ ಆಕೆಯ ಬದುಕನ್ನೇ ನಿರ್ನಾಮ ಮಾಡುತ್ತೆ. ನಿನಗೆ ಅದ್ರ ಬಗ್ಗೆ ಬೇಜಾರು ಬೇಡ, ಅದ್ರ ಬಗ್ಗೆ ಮಾತುಕತೆ ನಿನ್ನಲ್ಲಿ ನಡಿಲೇಬಾರ್ದು. ನೀನು ನಿನ್ನ ಬದುಕು, ನಿನ್ನ ಆರೋಗ್ಯ, ನಿನ್ನ ಕಾಯಕ, ನಿನ್ನ ಮಕ್ಕಳು, ಇಲ್ಲಿ ಸಮಾಜ ಏನನ್ನುತ್ತೋ ಅದು ಬೇಡ. ನೀವು ತೆಗೆದುಕೊಂಡಿರೋ ನಿರ್ಧಾರ ಸರಿಯಾಗೇ ಇದೆ, ಇದನ್ನು ಹಿಂದೆನೇ ತೆಗೆದುಕೊಳ್ಳಬೇಕಿತ್ತು. ಅದಕ್ಕೆ ಕೆಲವೊಮ್ಮೆ ನಾನು ಕಟುವಾದ ಮಾತು ಬಳಸಿದೆ. ಯಾಕಂದರೆ ನಾಳೆ ದಿನ ಇದು ನಾನು ಹೇಳಿದ್ದು ಅಷ್ಟು ಕಟುವಾದ ಮಾತು ನಿಮಗೆ ಅಂತಲ್ಲ. ಆಯಿತು, ನೀವು ಆಲ್ರೆಡಿ ಮುಂದೆ ಬಂದುಬಿಟ್ಟಿದ್ದೀರಾ, ನಿಮ್ಮ ರೀತಿಯಲ್ಲಿ ಅತಿಯಾದ ಸಹನೆ ಕೂಡ ನಿಮಗೆ ಶಾಪ ಆಗುತ್ತೆ ಅಂತ ಹೇಳ್ತಾ ಇದ್ದೀನಷ್ಟೇ. ಹೌದು ಸ್ವಾಮಿ. ಯಾವ ಸಮಯದಲ್ಲಿ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋ ಹಾಗೆ ಎಲ್ಲಿ ನಿರ್ಧಾರ ಅಥವಾ ಕಠಿಣತೆಯಿಂದ ಮಾತಾಡಬೇಕಿತ್ತೋ, ಎಲ್ಲಿ ಯಾವುದನ್ನು ಕಟುವಾಗಿ ಹೇಳಬೇಕಿತ್ತೋ ಅಲ್ಲಿ ಅಯ್ಯೋ ಎಲ್ಲಿ ಹೋಗ್ಬಿಡ್ತಾಳೋ, ಅಯ್ಯೋ ಎಲ್ಲಿ ಮಕ್ಕಳ ಅನಾಥರಾಗ್ಬಿಡ್ತಾರೋ, ಅಯ್ಯೋ ಎಲ್ಲಿ ಬೀದಿಗೆ ಬಂದ್ಬಿಡುತ್ತೋ, ಯಾವ ಯಾವ ಕಾರಣಕ್ಕೆ ನಾನು ಇದನ್ನು ಮುಚ್ಚಿಟ್ಕೊಂಡು ಬಂದೆ, ಕಡೆಗೂ ಆ ಕಾರಣಗಳನ್ನು ನಾನು ತಡೆಯೋಕ್ಕಾಗಲಿಲ್ವಲ್ಲ, ಬಂತಲ್ಲ ಮತ್ತಿವತ್ತು ತಡೆಯೋಕೆ ಆಗಲ್ಲ. ಅವರು ಸ್ವಲ್ಪ ದುಡ್ಡಿರೋ ಪಾರ್ಟಿ ಆಗಿರೋದ ನನಗ್ ತುಂಬಾ ಜೀವ ಬೆದರಿಕೆ ಎಲ್ಲ ಹಾಕಿದ್ರು. ಅವನಂದ್ರೆ ಅವನು ಸುಳ್ಳು ಹೇಳಿ ಹೆಂಡತಿನ ಬಿಡಕ್ಕೋಸ್ಕರ ಸುಳ್ಳು ಹೇಳೇನೆ ಅಂತ ಹೇಳ್ಕೊಂಡು ನಾನು ಸುಮಾರು ದೇವಸ್ಥಾನಕ್ಕೆಲ್ಲ ಹೋದೆ ಸ್ವಾಮಿ. ಬನ್ನಿ ಹಂಗಾರ ಅಲ್ಲಿ ಪ್ರಮಾಣ ಮಾಡಿ, ನಾನು ಸುಳ್ಳು ಹೇಳಿ ನಾನು ಎಲ್ಲಿಗೂ ಬರ್ಲಿಲ್ಲ. ಜೀವ ಬೆದರಿಕೆ ಆಗ್ತದೆ. ಅಂದ್ರೆ ರಾಜಕೀಯ, ನೀವು ಫಸ್ಟ್ ಹೇಳ್ದಂಗೆ ಅವ್ರ ರಾಜಕೀಯ ಅವ್ರ ದುಡ್ಡನ್ನ ಯೂಸ್ ಮಾಡ್ತಾ ಹೋದ್ರು. ನನ್ ಆಯ್ತು ಬಿಡಬ್ಬ, ಆಯ್ತು, ಇಲ್ಲಿ ತನಕನು ಅದೇ ಮಾಡ್ತಿದ್ದಾರೆ. ನಾನು ಅದೇ ಪ್ಲೇಸ್ ಅಲ್ಲೇ ನಂದೊಂದು ಬಿಸ್ನೆಸ್ ನಡೀತಾ ಐತೆ, ಒಟ್ಟು ದೇವ್ರ ನಡೆಸಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಐತೆ, ನಾನು ನೆಟ್ಕೊಂಡು ಹೋಗ್ತಾ ಇದೀನಿ. ನಾನು ಅದೇ ಪ್ಲೇಸ್ ಅಲ್ಲಿ ಇರ್ಬೇಕು. ಹೇಳ್ತೀನಿ, ನಿನ್ನನ್ನ ಇನ್ನು ಮುಂದಲ್ಲ, ಅವತ್ತಿಂದಲೂ ನಿನ್ನ ಧರ್ಮವೇ ನಿನ್ನನ್ನ ಕಾಯ್ತಾ ಇದೆ. ನಿನ್ನ ಉಸಿರು ಚೆಲ್ಲುದ್ರೂ ಪರವಾಗಿಲ್ಲ, ಇಂತಹ ಮನಸ್ಥಿತಿ, ಕೆಟ್ಟ ನಡತೆಗೆಟ್ಟ ಮನಸ್ಥಿತಿಗಳೊಂದಿಗೆ 100 ದಿನ ಬದುಕೋದಕ್ಕಿಂತ ಒಬ್ಬಂಟಿಯಾಗಿ 1 ದಿನ ಬದುಕು ಪರವಾಗಿಲ್ಲ. ಆದರೆ ಭಗವಂತನನ್ನ ನಂಬಪ್ಪ. ಅಲ್ಲಿಂದ ಬಂದಿದ್ದೀಯಾ, ಇಲ್ಲಿ 4 ದಿನದ ಸಂತೆ, ಮತ್ತೆ ಇದನ್ನೆಲ್ಲ ಮುಗಿಸಿ ಹೊರಡಬೇಕಿದೆ ನಾವು, ಹೌದಲ್ಲ? ಹಾಗೆ ಹೋಗುವ ಮುನ್ನ ಏನೋ ನಿಮಗೆ 2 ಮಕ್ಕಳು ಹುಟ್ಟಿದ್ದಾವೆ, ಆ ಮಕ್ಕಳಿಗೆ ನಿಮ್ಮ ಕರ್ತವ್ಯ, ನಿಮ್ಮ ತಂದೆ ತಾಯಿ ನಿಮಗೇನು ಮಾಡಿದ್ರು ನೀವು ನಿಮ್ಮ ಮಕ್ಕಳಿಗೆ ಮಾಡಬೇಕು, ಹೊರಡಬೇಕು ಅಷ್ಟೇ, ಹೌದಲ್ಲ? ಇಲ್ಲಿ ಯಾರನ್ನೂ ಕೂಡ ಇವಳು ಹಿಂಗೆ ಇರಬೇಕು, ಹೌದು ಮನೆಯ ಸಂಸಾರ ಅಂದಾಗ ಇದು ಹಿಂಗೆ ಇರಬೇಕು ಕಣೆ, ಇದು ಹಿಂಗೆ ಇರಬೇಕು ಕಣೆ, ಕೆಲವೊಂದು ಕಠಿಣ ನಿರ್ಧಾರಗಳು ಮಾಡಬೇಕು. ಅದನ್ನು ಮೀರಿಯೂ ನಾನು ಹೋಗ್ತೀನಿ, ನಾನು ಇರಲ್ಲ ಅಂತಾರೆ ಅಂದರೆ ಯಾರನ್ನು ತಾಳಿ ಕಟ್ಟಿದ ಮಾತ್ರಕ್ಕೆ ನಾವು ಜುಟ್ಟಿಟ್ಕೊಂಡು ಹಗ್ಗ ಹಾಕಿ ಕಟ್ಟಾಕೊಂಡು ಇಟ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಪ್ರೀತಿಯಿಂದ ಇರಬೇಕೆ ಹೊರತು ಬಲವಂತವಾಗಿ ಯಾವುದನ್ನು ಗಳಿಸ್ಕೊಳ್ಳೋಕ್ಕಾಗಲ್ಲ, ಹೌದಲ್ಲಪ್ಪ? ಹಾಗಾಗಿ ಅದರಲ್ಲೂ ಹೆಂಡತಿ ಅನ್ನೋ ವಿಚಾರ ಅದು ಪ್ರೀತಿಯಿಂದ ಜೊತೆ ಇರಬೇಕೆ ಹೊರತು ಒಂಚೂರು ಏನು ಆ ಪಂಜರದ ಬಾಗಿಲು ತೆಗೆದ ತಕ್ಷಣ ಅದು ಇನ್ನೊಬ್ಬರ ಜೊತೆ ಓಡೋಗುತ್ತೆ ಅನ್ನೋದಾದರೆ, ನೀನು ಪಂಜರದೊಳಗಡೆ ಹಾಕಿದೀಯಾ ಅನ್ನೋ ಕಾರಣಕ್ಕೆ ಜೊತೆ ಇದೆ ಅಷ್ಟೇ, ಬಿಟ್ರೆ ಹೋಗುತ್ತದು. ಅದು ನಿಜವಾದ ಪ್ರೀತಿ ಆಗ್ಲಿಕ್ಕಿಲ್ಲ. ಹಾಗಾಗಿ ಯಾವುದು ನಿಜವಾದ ಪ್ರೀತಿ ಅಂದರೆ, ನೀನು ಪಂಜರದ ಬಾಗಿಲು ತೆಗೆದಾದ ಮೇಲೂ ಅದು ಮತ್ತೆ ಬಂದು ನಿನ್ನ ಹೆಗಲ ಮೇಲೆ ಕೂರುತ್ತಲ್ಲ, ಅದು ನಿಜವಾದ ಪ್ರೀತಿ. ಮತ್ತೊಂದು ಸ್ವಾಮಿ, ನಾನು ಇಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಎಲ್ಲಿ ಏನ್ ಮಾಡ್ತಾನೆ ಅನ್ನೋದು ಗೊತ್ತೇ ಇಲ್ಲ. ಎಷ್ಟು ವ್ಯಾಪಾರ ಇದೆ, ಎಷ್ಟು ಮನೆ ಬಾಡಿಗೆ ಕೊಡ್ತಾನೆ, ಎಷ್ಟು ಅಂಗಡಿ ಬಾಡಿಗೆ, ಒಂದಿನ ಅವಳು ಕೇಳಿಲ್ಲ, ಒಂದು ದಿನ ವಿಚಾರನೆ ಮಾಡಿಲ್ಲ ನನ್ನ ಹತ್ರ ಕುತ್ಕೊಂಡು. ಏನ್ ಮಾಡ್ತೀಯ, ಎಲ್ಲಿ ಸಾಲ ಮಾಡ್ಕೊಂತೀಯ, ಹೆಂಗ್ ಬಿಸ್ನೆಸ್, ಮಕ್ಳಿಗೆ ಏನು ಎಜುಕೇಶನ್ ಕೊಡ್ತಿದೀಯ, ಮಕ್ಳಿಗೆ ಎಷ್ಟು ಫೀಸ್ ಕಟ್ತೀಯ, ಯಾವುದೂ ಇಲ್ಲ. ಏನು ಗೊತ್ತಿಲ್ಲ ಅಂದ್ರೆ ಏನು. ಒಂದೇ ಮಾತಲ್ಲಿ ಹೇಳ್ತೀನಪ್ಪ, ಹಿಂದೆ ಅರ್ಥಾತ್ ನಿನ್ನ ಮದುವೆಗೆ ಮುಂಚೆ ಅಥವಾ ನಿನ್ನನ್ನು ಮದುವೆ ಆಗುವ ಮುಂಚೆ ಯಾವ ಯಾವ ವಿಚಾರಗಳಲ್ಲಿ ಈಕೆ ಭಾಗಿಯಾಗಿದ್ಲೋ ಅದರ ಮುಂದುವರಿದ ಭಾಗ ಇದೇ ಆಕೆಯ ಜೀವನ ಆಗಿತ್ತು. ಬಟ್ ನೀನೊಬ್ಬ ಗಂಡನಾಗಿದ್ದೇ, ಈ ಹಿಂದೆ ಯಾರೂ ಇರಲಿಲ್ಲ. ಆನಂತರ ನೀನೊಬ್ಬ ಬಂದೆ ಅನ್ನೋದು ಬಿಟ್ಟರೆ ಅವಳು ಎಂದು ಹೇಗಿದ್ಲು ಇಲ್ಲೂ ಹಾಗೆ ಇದ್ಲು ಹೊರತು ನಿನ್ನ ಜೊತೆ ಸಂಸಾರ ಮಾಡ್ಲಿಕ್ಕೆ ಬಂದಿಲ್ಲ. ಹಳೇದೇನೋ ಒಂದು ಚಾಳಿ ಇದೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಸೇಫ್ ಜಾಗ ಬೇಕಿತ್ತು, ನೀನು ಸಿಕ್ಕಿದೀಯ ಅಷ್ಟೇ. ಹೌದು ಸ್ವಾಮಿ, ನೀವು ಹೇಳಿದ್ದನ್ನೇ ನಮ್ಮ ತಾಯಿ ಯಾವಾಗೂ ಹೇಳ್ತಾ ಇರ್ತಾರೆ ಸ್ವಾಮಿ. ಅವಳು ಸಂಸಾರ ಮಾಡಾಳಲ್ಲ, ಅವಳು ಹಿಂಗ್ ಬಂದ, ನನ್ನ ತಾಯಿನೇ ನಂಗೆ ಸಪೋರ್ಟಿಗಿದ್ದಾರೆ ಸ್ವಾಮಿ. ನನ್ನ ತಾಯಿನೇ ನನ್ನ ಮಕ್ಕಳನ್ನ ಬೆಳಿಗ್ಗೆ ತಿಂಡಿ ಮಾಡ್ಕೊಡೋದು, ಬೆಳಿಗ್ಗೆ 8:15 ಸ್ಕೂಲಿಗೆ ಕಳಿಸ್ತೀನಿ, ಬೆಳಿಗ್ಗೆ ತಿಂಡಿ ಮಾಡ್ಕೊಡೋದು, ಬಾಕಿ ಎಲ್ಲ ನಾನ್ ಮಾಡ್ತೀನಿ. ಮಕ್ಕಳ ವಿಚಾರವಾಗಿ ನಿಮ್ಮ ವಾದವನ್ನ ಬಹಳ ಬಲವಾಗಿ ಮಂಡಿಸಿ ಒಂದಾದ್ರೂ ನಿಮ್ಮ ಬಳಿ ಉಳಿಯುತ್ತೆ. ಹಂಗೂ ಉಳಿದೇ ಹೋದ್ರೂ ನೀವು ಭಯ ಪಡುವುದು ಬೇಡ. ನೀವು ಈ ದಿನ ಸ್ಪಷ್ಟವಾಗಿ ನಿಮ್ಮ ಹೃದಯಕ್ಕೆ ತಂದುಕೊಳ್ಳಿ, ಅವು ನಿಮಗೋಸ್ಕರ ಬಂದೇ ಬರ್ತವೆ. ಅದಕ್ಕೆ ಬಂದಾಗ ಏನು
ಇರಬೇಕು. ಅದೆಲ್ಲ ತಯಾರಿಯನ್ನು ಅಂದರೆ ಮನೆಗೆ ಮದುವೆ ಮಾಡಿಕೊಟ್ಟ ಮಗಳು ಬಾಣಂತನಕ ಮನೆಗೆ ಬರ್ತಿದ್ದಾಳೆ ಅಂದರೆ ತಾಯಿ ಬರೋಕ್ಕಿಂತ ಮುಂಚೆನೇ ಏನೇನೋ ತಯಾರು ಮಾಡಿ ಇಟ್ಕೊಳ್ತಾಳಲ್ವ, ಹೌದಲ್ಲ? ಹೌದು ಸರ್. ಹಂಗೆ ಅವಳ ಹತ್ರ ಕಾನೂನು ಅವಳ ಹತ್ರ ಕಳಿಸಿದ್ರು ಆ ಓಡೋಡಿ ಬರೋ ದಿನ ಬರುತ್ತೆ, ಅದಕ್ಕೆ ಒಂದಷ್ಟು ತಯಾರಿ ಮಾಡಿ ಇಟ್ಕೊಂಡಿರು. ಅದಕ್ಕೆ ಹಣ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬಂದಾಗ ಏನು ಸಾಕ್ಲಿಕ್ಕೆ ಬೇಕು ಅದೆಲ್ಲ ತಯಾರು ಮಾಡಿ ಇಟ್ಕೊಂಡಿರು. ನಿನ್ನ ತಾಯಿ ಅವ್ರ ಸೇವೆ ಮಾಡ್ತಾ ನಿನ್ನ ತಾಯಿಯೇ ನಿನಗೆ ಸರ್ವಸ್ವ ಅಂದ್ಕೊಂಡು ಮಕ್ಕಳು ಬರ್ತಾರೆ, ಆಯ್ತಾ? ನಿಮಗಿನ್ನೂ ವಯಸ್ಸಿದೆ ಅಥವಾ ಎಲ್ಲರೂ ಒಪ್ಪಿದ್ರು ಅಥವಾ ನಿಮಗೆ ನಿಮ್ಮ ಮಕ್ಕಳ ನಾಳೆಗಳಿಗೆ ಬರುವ ಹೆಂಗಸು ಅಥವಾ ಬರುವ ಹೆಣ್ಣು ತೊಂದರೆ ಕೊಡ್ತಾಳೋ ಇಲ್ವೋ ಗೊತ್ತಿಲ್ಲ, ಬಟ್ ಇದೆಲ್ಲವನ್ನು ಮೀರಿ ಮಕ್ಕಳಿದ್ದಾರೆ, ತಾಯಿ ಇದ್ದಾರೆ, ಇವ್ರ ಸೇವೆ ಮಾಡ್ಕೊಳ್ಳಿ. ಇನ್ನೊಂದು ಹೆಣ್ಣು ಅಂತ ಹೋದರೆ ಇವತ್ತು ನಿಮ್ಮ ಬದುಕಲ್ಲಿ ಆಗಿರೋದನ್ನು ನಾಳೆ ದಿನ ಇನ್ಯಾರು ಮದುವೆ ಆಗಿ ಬಂದರೂ ಕೂಡ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ನೀನು ಅವಳನ್ನೇ ಬಾಳಿಸ್ಲಿಲ್ಲ ಇನ್ನು ನನ್ನನ್ನು ಬಾಳಿಸ್ತೀಯ ಅಂತೇಳಿ ಏನು ಮಾಡ್ತೀಯಪ್ಪ? ಹೌದು ಸ್ವಾಮಿ, ಬೇಡ ಸ್ವಾಮಿ, ಮಕ್ಕಳಿದಾದ್ರೆ ಸಾಕು. ಮಕ್ಕಳಿಗೆ ನಾನು ಯಾಕೋ ನನ್ನ ಮನಸ್ಸು ಕೂಡ ಇನ್ನೊಂದ್ರ ಕಡೆ ಕಳಿಸೋ ಬುದ್ಧಿ ನನಗೆ ಕೃಷ್ಣ ಕೊಡ್ತಾ ಇಲ್ಲ. ನೀವು ಸದ್ಯಕ್ಕೆ ಅದೇನೋ ಆಲೋಚನೆ ತಲೆಯಲ್ಲಿ ಇಟ್ಕೊಳ್ಳೇಬೇಡಿ. ಅಂದ್ರೆ ಏನಾಗ್ಬಿಡುತ್ತೆ, ಡೈವರ್ಸ್ ತಗೊಳ್ಳೋದಕ್ಕೆ ಬಹಳ ಮುಖ್ಯವಾದ ಕಾರಣ ಕೆಲವೊಬ್ರಿಗೇನು ನಾನು ಇನ್ನೊಂದು ಮದುವೆ ಆಗಬೇಕು ಡೈವರ್ಸ್ ಕೊಡಿ ಅಂತ. ಬಟ್ ನೀವು ಹಂಗಲ್ಲ, ಡೈವರ್ಸ್ ತಗೊಳ್ಳಿ. ಯಾಕೆ? ನನಗೆ ಇಂಥವ್ರ ಸಂಪರ್ಕದಲ್ಲಿದ್ದು ನನ್ನ ಬದುಕನ್ನು ನಾನು ಅಶುಚಿ ಮಾಡ್ಕೊಳ್ಳೋಕೆ ಅಥವಾ ಮಲಿನ ಮಾಡ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ನಾನು ಡೈವರ್ಸ್ ತಗೊಳ್ತಿರೋದು ಇನ್ನೊಂದು ಮದುವೆ ಆಗಲಿಕ್ಕಲ್ಲ, ನನಗೆ ದುರ್ಜನರ ಸಹವಾಸ ಬೇಡ ಅಂತ. ಹೌದು ಸರ್. ಇಷ್ಟು ಮಾಡಿ ನಿಮ್ಗೆ ಒಳ್ಳೇದಾಗಲಿ. ಮಿಗಿಲಾಗಿ ನನ್ನ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಡೈವರ್ಸಿಗೆ ಹೋಗ್ತೇನೆ. ಮಕ್ಕಳ ಭವಿಷ್ಯ ಹಾಳು ಮಾಡ್ಬಿಡ್ತಾಳೆ ಅನ್ನೋದು. ನಿಮ್ಮ ಡೈವರ್ಸ್ ಅಥವಾ ನಿಮ್ಮ ನಿರ್ಧಾರದ ಹಿಂದೆ ಇರುವ ಉದ್ದೇಶ ಬಹಳ ಶುದ್ಧವಾಗಿದೆ. ನಿಧಾನವಾಗಾದ್ರೂ ಅದಾಗುತ್ತೆ. ನಿಮ್ಮ ತಾಯಿ ಅವ್ರನ್ನ ಚೆನ್ನಾಗಿ ಖುಷಿ ಪಡಿಸ್ಕೊಂಡು ಅವರನ್ನು ಸೇವೆ ಮಾಡ್ತಾ ನಿಮ್ಮ ಕಾಯಕವನ್ನು ಮಾಡ್ತಾ, ಯಾರ ಸವಾಸನೂ ಬೇಡ. ಅವನು ನನ್ನ ಹೆಂಡತಿ ಹಾಳು ಮಾಡ್ದ, ಇವನು ನನ್ನ ಹೆಂಡತಿ ಹಾಳು. ಇಲ್ಲಪ್ಪ, ನಿನ್ನ ಮನೆ ವಸ್ತು ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಎಲ್ಲರೂ ಬರ್ತಾರೆ. ಅರ್ಥ ಆಯ್ತಲ್ಲ? ಹೌದು ಸ್ವಾಮಿ. ಸ್ವಾಮಿ, ನೀವು ಹೇಳೋ ಮಾತುಗಳನ್ನೇ ನಮ್ಮ ತಾಯಿ ಯಾವಾಗ್ಲೂ ಹೇಳ್ತಾರೆ. ನಮ್ಮ ವಸ್ತು ಸರಿ ಇದ್ರೆ ಬೇರೆ ಮುಟ್ಟಲ್ಲ. ಅಷ್ಟೇ, ಅದೇ ಸತ್ಯ. ಯಾವಾಗ್ಲಾದ್ರೂ ಅಷ್ಟೇ ಅಲ್ಲಪ್ಪ. ನೀವು ನಿಮ್ಮ ಅಂಗಡಿ ಬೀಗವನ್ನು ಸರಿಯಾಗಿ ಹಾಕೊಂಡು ಹೋದ್ರೆ ಕಳ್ಳರ ಕಾಟ ಇರಲ್ಲ ಅಂದ್ಕೊಳ್ಳಿ. ನೀವು ತೆಗೆದು ಬಾಯಿ ತೆಗೆದು ಬಾಗಿಲು ತೆಗೆದು ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವೆಲ್ಲೋ ಹೋದ್ರೆ ಬರ್ತಾರೆ ಕಳ್ಳರು. ನಮ್ಮ ಮನಸ್ಸು, ನಮ್ಮ ಮನೆ, ನಮ್ಮ ದೇಹ, ನಮ್ಮ ಬದುಕಿನ ಬಾಗಿಲು ಗಟ್ಟಿಯಾಗಿ ಹಾಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ? ಬರೋರು ಬರ್ತಾರೆ, ಬಟ್ ಬಂದವ್ರನ್ನೆಲ್ಲ ಒಳಗಡೆ ಕರ್ಕೊಳ್ಬಾರ್ದು ಅನ್ನೋ ಪ್ರಜ್ಞೆ ನನಗಿರಬೇಕು. ಬಟ್ ಅಥವಾ ಎಂಥ ಹೆಣ್ಣಿನ ಚಾಳಿಗಳು ಹಂಗೆ. ಏನು ಮಾಡಲಿ, ನಿಮ್ಮ ಕಥೆಯನ್ನಾದರೂ ಕೇಳಿ 4 ಜನ ಎಚ್ಚೆತ್ಕೊಳ್ಳಿ. ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ಹೌದು ಸ್ವಾಮಿ, ನಿಜವಾಗ್ಲು. ಆಮೇಲೆ ಈಗ ಏನ್ ಹೇಳ್ತಿದ್ದಾಳೆ ಗೊತ್ತಾ ಸ್ವಾಮಿ, ಅವನಿಗೆ ಬೇರೆ ಹೆಣ್ಣಿನ ಸವಾಸ ಇದೆ, ಹಂಗಾಗಿ ಈ ತರ ಮಾಡ್ತಾನೆ. ನಾನು ಯಾವ ದೇವ್ರ ಸಾಕ್ಷಿಯಾಗಿ ಹೇಳ್ತೀನಿ ಸ್ವಾಮಿ, ನನ್ಗಲ್ಲಿ ಮುಗಿದು ಬಿಡ್ಬೇಕು. ಏನು ಹೇಳ್ತಾ ಇದ್ನ ಅಷ್ಟು ಅವಳು ಇನ್ನೂ 1000 ಆಪಾದನೆ ಮಾಡ್ತಾಳೆ. ಯಾಕಂದ್ರೆ ಅವಳು ಸರಿ ಅಂತ ಹೇಳಿಸ್ಕೊಳ್ಳೋಕೆ ನಿನ್ನನ್ನು ಕೆಟ್ಟದ್ನು ಹಂಗೆ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ಅರ್ಥ ಆಯ್ತಲ್ಲಪ್ಪ? ಅವಳು ಸರಿ ಅಂತ ಹೇಳ್ಕೊಳ್ಳೋಕೆ, ಅವಳು ಸರಿ ಅಂತ ನಿರೂಪಿಸಿಕೊಳ್ಳೋಕೆ ನಿನ್ನನ್ನ ವಿಲನ್ನಾಗಿ ಮಾಡ್ಬೇಕಲ್ಲಪ್ಪ. ಕೇಳಿ ನಂಗೆ ನೋವಾಗುತ್ತೆ ಸ್ವಾಮಿ. ಯಾಕಂದ್ರೆ ನಾನು ಸತ್ಯವಾಗ್ಲೂ ಪರಸ್ತ್ರೀ ಸಹವಾಸ ಇದುವರೆಗೂ ಮಾಡಿಲ್ಲ. ಫಸ್ಟ್ ಇಂದನು ಇಲ್ಲಿ ತನಕನು ನಾನು ಮಾಡಿಲ್ಲ. ಮಾಡಿದ್ರೆ ನೋವಾಗಬೇಕು, ಮಾಡಿಲ್ಲ ಅಂದ್ರೆ ಯಾಕೆ ನೋವಾಗಬೇಕು? ಅವಳು ಹೇಳ್ತಿದ್ದಾಳೆ ಅಂತ ಹಿಂಗೆಲ್ಲ ಹೇಳ್ತಾರಲ್ಲ, ಅದು ನೋವಾಗುತ್ತೆ ಸ್ವಾಮಿ. ಅವ್ನ್ ಹಂಗಂತೆ, ಅವ್ನ್ ಹಿಂಗಂತೆ, ಅವ್ನ್ ಹಂಗಾಗಿ ಇವ್ನ ಹೊರಗಾಕ್ಬಿಟ್ಟಾನಂತೆ. ಅಂದ್ರೆ ನಾನು ಡೈವರ್ಸಿಗೆ ನಾನಾಗಿ ಹೋಗಿರೋದ್ರಿಂದ ಈ ತರ ಮಾತು ನಂಗೆ ಬರ್ತಾ ಉಂಟು. ನೀನ್ ಸುಮ್ಮನೆ ಹೋಗು, ಇವೆಲ್ಲ ಮೊದ್ಲು ಬಿಟ್ಬಿಡ್ಬೇಕು. ನೀನು ನಿಂದೆ ಹಾಸ್ಕೋ ಒತ್ಕೋ ಅನ್ನೋಷ್ಟು ಇದಾವೆ. ಈ ಹೊರಗಡೆ ಬೇರೆ ತಗೊಂಡು ಕೂತಿದೀಯ. ಸುಮ್ಮನೆ ಹೋಗಿದ್ದೀಯ, ಅದನ್ನ ಮಾಡಷ್ಟೇ. ಈಗ ಅವಳು ಹಂಗಂದ್ಬಿಟ್ಲು ಅಂತ ಇದು ತಗೊಳ್ತೀರಾ? ಇಲ್ಲ ತಾನೇ? ಇಲ್ಲ. ಏನಪ್ಪ ನೀವೆಲ್ಲ ಅದೆಲ್ಲ ಅವಳು ಇನ್ನೂ 1000 ಹೇಳ್ತಾಳೆ. ನಿಮ್ಮ ಕಿವಿಗೆ ಬಿದ್ದಿರೋದು 2 3 ಇದ್ದು ಇನ್ನೂ 1000 ಇದಾವೆ. ಬಿದ್ದರೆ ಏನು ಮಾಡ್ತೀರಾ? ಬೀಳ್ತಾ ಇರ್ತವವು. ಅವು ನೀವು ತಡಿಯೋಕ್ಕಾಗಲ್ಲ. ನೀನೇನಾದರೂ ಹೇಳ್ಕೊಳ್ಳವ? ಏನು ಓತಿಕೆ ಆತಂಗೆ ಬೇಲಿ ಸಾಕ್ಷಿ ಅನ್ನಂಗೆ ಎಂಥವ್ರ ಬಾಯಿಂದ ಎಂಥ ಮಾತುಗಳು. ಅವನು ಕೆಟ್ಟವನೇ, ಅವನು ಕೆಟ್ಟವನೇ ಅಂತ ಹೇಳ್ತಿರೋಳು ಇವಳೇನು ಮತ್ತೆ? ನೋಡಪ್ಪ, ಯಾವ ಸಾಕ್ಷಿಯನ್ನು ಬೇಡ, ನಿನ್ನ ಆತ್ಮಸಾಕ್ಷಿ ನಂಬಿ ನಿನ್ನ ನಿರ್ಧಾರ ತಗೊಳ್ಬೇಕೇ ಹೊರತು ಅಯ್ಯೋ ಎಲ್ಲ ಸಾಕ್ಷಿ ಕೇಳ್ತಾರೆ
ನಾನು ಸಾಕ್ಷಿ ಕೊಡೋಕ್ಕಾಗಲ್ಲ, ಅದಕ್ಕೆ ನಾನು ಇವಳ ಜೊತೆನೇ ಬದುಕೊಂಡು ಹೋಗ್ತೀನಿ. ಯಾವ ಸಾಕ್ಷಿ ಕೊಡೋಕ್ಕಾಗಲ್ಲ ನಿಜ, ಬಟ್ ನಿನ್ನ ಕಣ್ಣೇನು ನೋಡ್ತು, ನಿನ್ನ ಕಿವಿಗಳು ಮಕ್ಕಳ ಬಾಯಿಂದ ಏನು ಕೇಳ್ತು, ಈ ಸಾಕ್ಷಿ ಒಳಗಡೆ ಆತ್ಮಸಾಕ್ಷಿಯಾಗಿ ಇದೆಯಲ್ಲ. ಹೌದು ಸ್ವಾಮಿ. ಆತ್ಮಸಾಕ್ಷಿ ನಂಬಿ ಬದುಕಬೇಕು. ಅದನ್ನೇ ಅಂತರಾತ್ಮ ಅಥವಾ ಪರಮಾತ್ಮ ಅಂತ ಕರಿತೀವಿ. ನಿಮ್ಮ ಬದುಕು ಹೇಗಿರಬೇಕು? ಅಂತರಾತ್ಮ, ಪರಮಾತ್ಮ, ಈ ಎರಡು ಆತ್ಮಗಳು ಮೆಚ್ಚುವ ಹಾಗಿರ್ಬೇಕೆ ಹೊರತು ಈ ಜನರನ್ನ ನೀವು ಉತ್ತರ ಕೊಟ್ಕೊಂಡು ಅವ್ರನ್ನ ಮೆಚ್ಚಿಸ್ಕೊಂಡು ಕೂತ್ಕೊಂಡ್ರೆ ಜೀವನ ಪೂರ್ತಿ ಅಲ್ಲೇ ಕೂತ್ಕೊಳ್ಬೇಕಾಗುತ್ತೆ. ಇದೆಲ್ಲ ತಲೆಯಿಂದ ತೆಗೆದುಹಾಕಿ ಇವತ್ತಿಂದ ನೀನು ಸನ್ಯಾಸಿ ಅನ್ನೋ ಥರ ನಿನ್ನ ಬಗ್ಗೆ 1000 ಜನ 1000 ಮಾತಾಡಲಿ, ನಾನು ಇವತ್ತಿಂದ ನನಗೆ ಅವಳು ಕೆಟ್ಟವಳಲ್ಲ, ಇವನೂ ಕೆಟ್ಟವನಲ್ಲ, ನನಗೆ ಯಾರ್ಯಾರನ್ನು ಎಲ್ಲೆಲ್ಲಿ ಇಡಬೇಕು ಅನ್ನೋ ಪ್ರಜ್ಞೆ ಇರಲಿಲ್ಲ, ಈಗ ಬಂದಿದೆ ಅಷ್ಟೇ. ಅದು ಮೊದಲು ಸಮಾಜಕ್ಕೆ ಹೆದರ್ಕೊಂಡು ಇನ್ಯಾರಿಗೂ ಹೆದರ್ಕೊಂಡು ಗಾಯವನ್ನು ಮುಚ್ಚಿಟ್ಕೊಂಡು ಹೋಗ್ತಾ ಇದ್ದೆ. ಬಟ್ ಅದು ಸೆಪ್ಟಿಕ್ ಆಗಿ ದೇಹವನ್ನೇ ಕುಯ್ದು ಕಾಲು ಕೈಯು ಎಲ್ಲ ತೆಗಿಬೇಕು ಅನ್ನೋ ಹಂತಕ್ಕೆ ಬರೋದಕ್ಕಿಂತ ಅದು ಗಾಯ ಆಗಿದ್ದಾಗಲೇ ಅಯ್ಯೋ ನಾನು ಒಬ್ಬನಿಗೆ ಗಾಯ ಆಗಿದೆ, ಈ ಜಗತ್ತಲ್ಲಿ ಯಾರಿಗೂ ಗಾಯ ಆಗಿಲ್ಲ ಅನ್ನೋ ಥರ ಮುಚ್ಚಿಟ್ಕೊಂಡು ಹೋದೆ. ನಾಳೆ ಒಂದು ಸೆಪ್ಟಿಕ್ ಆಗಿ ಕಾಲನ್ನೇ ತೆಗಿಬೇಕು ಅಂದರು, ಅವತ್ತನ್ನಿಸ್ತು ಅಯ್ಯೋ ನಾನು ಯಾಕೆ ಮುಚ್ಚಿಟ್ಕೊಂಡು ಈ ಎಡವಟ್ಟು ಮಾಡಿಕೊಂಡೆ ಅಂತ. ಹಂಗಾಗೋದು ಬೇಡ. ಜಗತ್ತಲ್ಲಿ ಎಲ್ಲರೂ ಕೂಡ ಏನೇನೋ ನರಕ ಅನುಭವಿಸ್ತಲೇ ಇದ್ದಾರೆ. ಎಲ್ಲರದ್ದು ಏನೇನೋ ಎಡವಟ್ಟುಗಳು ಹಾಗೇ ಇದ್ದಾವೆ. ಎಲ್ಲರೂ ಯಾವುದ್ಯಾವುದೋ ಸಂಘರ್ಷಗಳ ಜೊತೆ ಹೋರಾಡ್ತಲೇ ಇದ್ದಾರೆ. ನಿಮ್ಮದು ಗೊತ್ತಿದೆ, ಇನ್ನು ಕೆಲವೊಬ್ರದ್ದು ಗೊತ್ತಿಲ್ಲ ಅಷ್ಟೇ. ಬಟ್ ಎಲ್ಲರೂ ಏನೇನೋ ಕೆಲವೊಬ್ಬರಿಗೆ ರೋಗಗಳ ಜೊತೆ ಹೊಡೆದಾಡ್ತವ್ರೆ, ಕೆಲವೊಬ್ಬರು ಆರ್ಥಿಕ ಸಮಸ್ಯೆಗಳ ಜೊತೆ ಹೊಡೆದಾಡ್ತವ್ರೆ, ಕೆಲವೊಬ್ಬರು ನಿಮ್ಮಂಗೆ ಈ ಥರ ಕಟ್ಕೊಂಡವಳು ಅಥವಾ ಇಂಥವ್ರು ನಂಬಿಕೆ ದ್ರೋಹ ಮಾಡಿರೋರ ಜೊತೆ ಹೊಡೆದಾಡ್ತವ್ರೆ. ಒಟ್ಟಿನ ಎಲ್ಲರೂ ಏನೇನೋ ಹೊಡೆದಾಡ್ತಲೇ
ಸೌಂದರ್ಯವನ್ನು ಬಂಡವಾಳ ಮಾಡಿಕೊಂಡಿದ್ದ ಒಬ್ಬಳು ವೇಶ್ಯೆ ಕಡೆಗಾಲದಲ್ಲಿ ನನ್ನ ಸೌಂದರ್ಯಕ್ಕಷ್ಟೇ ನನಗೆ ಗೌರವ ಸಿಕ್ತಿತ್ತು ಹೊರತು ನನಗೆ ಗೌರವ ಇಲ್ಲ ಅಂತ ಗೊತ್ತಾದ ದಿನ ಬದುಕು ಜಿಗುಪ್ಸೆ ಬಂತು. ಸೌಂದರ್ಯವನ್ನು ಬಂಡವಾಳ ಮಾಡಿಕೊಂಡಿರೋ ಯಾವುದೇ ಹೆಣ್ಣಿನ ಕಥೆ ಆದರೂ ಇಷ್ಟೇ, ನಿಮ್ಮ ಗುಣ ನಿಮ್ಮ ಶ್ರೀಮಂತಿಕೆ ಆಗಬೇಕೆ ಹೊರತು ನಿಮ್ಮ ಸೌಂದರ್ಯ ಅಲ್ಲ. ಓಕೆ, ಸೌಂದರ್ಯ ಇದೆಯಾ, ಫೈನ್, ಬಟ್ ಅದನ್ನು ಬಂಡವಾಳ ಮಾಡಿಕೊಳ್ಬೇಡಿ. ನಿನಗೆ ಒಳ್ಳೇದಾಗ್ಲಪ್ಪ.